ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲಾ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಜ್ಞಾನ ಪ್ರತಿಪಾದನಾ ಸ್ಥಳದ ಆಧಾರದ ವಿಷಯ 50ನೆಯ ಪದ್ಯದಲ್ಲಿ ಕೊನೆಯ ನುಡಿ ಹೇಳ್ಬೇಕಾಗ್ತದ. ಶಿಷ್ಯ ಗುರುಗಳಿಗೆ ಶರಣಾಗತನಾಗಿ ತನಗ್ ಬಂದಂತ ದುಃಖ ಏನಿತ್ತು, ದುಃಖ ಬಂದಂಗಾಗಿತ್ತು, ಅದಗ ಭ್ರಾಂತಿಯಿಂದ ಕೂಡಿದ್ದ, ಅದನ್ನ ಕಳ್ಕೊಳ್ಳೋದಕ್ಕಾಗಿ ಸದ್ಗುರುವಿನ ಒಂದು ಪಾದಕ್ಕೆ ಶರಣಾಗತನಾಗಿ ತನಗ್ ಬಂದಂತ ಒಂದು ಭ್ರಾಂತಿಯನ್ನ ಕಳ್ಕೊಂಡ, ಜನನ ಮರಣ ರಹಿತನನ್ನಾಗಿ ಮಾಡ್ಕೊಂಡ. ಈಗ ಆ ವಿಚಾರವನ್ನ ಖುಷಿಯಾಗಿ ಸದ್ಗುರುವಿಗೆ ಹೇಳ್ತಾರ. ಗುರುಗಳು, ಅಪ್ಪ, ಬಹಳ ದುಃಖದಿಂದ ಬಳಲ್ತಾ ಇದ್ದೆ ನಾನು. ಯಾಕಂದ್ರೆ ಈ ದುಃಖ ಯಾರಿಂದನೂ ಪರಿಹಾರ ಆಗದೆ ಇರುವಂತ ದುಃಖ. ಬಂಧುಗಳಾದವರು ಬಂದುಂಡು ಹೋಗೋರು ಬಂಧನ ಕಳೆ, ಜಗತ್ತಿನ ಒಳಗೆ ಎಲ್ಲಿ ಹೋದ್ರು ಕೂಡ ಬಂಧಕ್ಕೆ ಗುರಿಯಾಗಂತದ್ದನ್ನೇ ಹೇಳುವಂಥವ್ರು ಅದಾರ, ಬಂಧಕ್ಕೆ ಗುರಿಯಾಗುವಂತದ್ದನ್ನೇ ಮಾಡಿಸುವಂತವ್ರು ಅದಾರ. ಆದ್ರ ಈ ಬಂಧನದಿಂದ ಪಾರು ಮಾಡಿ, ಇಂಥ ದುಃಖದಿಂದ ಪಾರು ಮಾಡುವಂತ ಶಕ್ತಿ ನಿನಗ್ ಬಿಟ್ರೆ ಜಗತ್ತಿನೊಳಗೆ ಯಾರಿಲ್ಪ ಅಂತ ಏನ್ ಬಂದ್ ಶರಣಾಗತನಾಗಿ, ಹೆದರ್ಬೇಡ, ನೀ ಸಾಯುವವನಲ್ಲ, ಹುಟ್ಟುವವನಲ್ಲ, ನೀನ್ ಯಾವಾಗ್ಲೂ ಇರುವಂತದ್ದು ಸ್ವರೂಪ. ಭವಮಾಲೆ ಒಳಗಾದೆ ನೆಂಬುದೇ ಪುಸಿನಿನ್ನ ವಿವರಿಸಿ ನೋಡಲೇ ಜೀವನೇ. ಎಷ್ಟು ಅದ್ಭುತವಾಗಿ ಸದ್ಗುರುನಾಥ ತಿಳಿಸ್ತಾನ ಶಿಷ್ಯ. ಭವಮಾಲೆ ಒಳಗಾದೆ ನೆಂಬುದು ಪುಸಿ ನೋಡು, ಸುಳ್ಳು ನೋಡೋದು. ನಾ ಸಾಯ್ತೀನಿ ಅನ್ನುವಂಥದ್ದು, ಹುಡ್ತೀನಿ ಅನ್ನುವಂಥದ್ದು, ನನಗ್ ಬಹಳ ದುಃಖ ಬಂದಿದೆ ಅಂತ ಏನ್ ಹೆದರಿ ಬಂದಿದೆ ನನ್ನ ಹತ್ರ ಕುಂತು ಕೇಳ್ಬೇಕಂತೀಯಲ್ಲ, ಇದು ಯಾವ ದುಃಖ ನಿನಗಿಲ್ಪ? ಅದಕ್ಕ ಭವಮಾಲೆ ಒಳಗಾದೆ ನೆಂಬುದೇ ಪುಸಿ ನಿನ್ನ ವಿವರಿಸಿ ನೋಡಲೇ ಜೀವನೇ ಅಂತ ಸದ್ಗುರುನಾಥ ಹಲವಾರು ವಿಚಾರಗಳನ್ನ ದೃಷ್ಟಾಂತಗಳನ್ನ ಕೊಟ್ಟು, ಒಂದು ಶಿಶುವಿಗೆ ತಾಯಿಯಾದಂಥವಳು ಹಾಲನ್ನ ಕೊಟ್ಟು ಬದುಕಿಸ್ತಾಳ. ಅದ್ರಂಗ ಗುರು ಆದಂಥದ ತನ್ನ ಒಂದು ಏನು ಅನುಭವದ ವಾಕ್ಯಗಳನ್ನ, ವಿಚಾರಗಳನ್ನ, ಪ್ರಮಾಣಗಳನ್ನ ಇಟ್ಟು ಇಂಥ ಶಿಷ್ಯನಿಗೆ ಉದ್ಧಾರ ಮಾಡ್ತಾನ, ದುಃಖದಿಂದ ಪಾರ್ ಮಾಡ್ತಾನ. ಅದಕ್ಕ ಇದನ್ನ ಸವಿದಂತ ಶಿಷ್ಯ ಆನಂದ ಪಡ್ತಾ ಇದ್ದಾನ. ಬಾಬಾ, ಎಷ್ಟು ಭ್ರಾಂತಿ ಒಳಗಾಗಿದ್ದೆ ನಾನು. ಹೇಳ್ತಾರಲ್ಲ ಅವರು, ಕಳ್ಳಿ ಸಾಲಿನಾಗ ಕುಂತಿತ್ತು ದೆವ್ವ, ಕೈ ಮಾಡಿ ಕರೆದಿತ್ತವ, ಎನ್ನ ಕಂದಾಗ ದೆವ್ವ ಬಡದಿತ್ತವ, ಬಿಡಿಸುವರಾರಿಲ್ಲವ ಅಂತ ಮೊದಲೆಲ್ಲ ಕೇಳಿ ಏನ್ ಮಾಡ್ಲಪ್ಪ ಅಂತ ಅನ್ಕೊಂಡಂತ ಶಿಷ್ಯ ಗುರುವಿಗೆ ಶರಣಾಗತನಾಗಿ ಎಲ್ಲವನ್ನ ಕೇಳಿ ಖುಷಿಯಾಗಿ ಕುಣಿತಾ ಇದ್ದಾನ. ಹೆಂಗ ಎಂತಾತ ಗುರುನಾಥ, ಬಾಳ ಅಂತ ಕರ್ಣುಳ್ಳಾತ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ಅಂತ ಕರೆದು ಇದು ಎಂತ ಮಾತು ಹೇಳಿದಾನ. ಎಷ್ಟು ಅದ್ಭುತವಾದಂತ ವಿಚಾರಗಳನ್ನ ನನಗೆ ತಿಳಿಸಿದ್ರಿ. ಯಾಕಂದ್ರ ಇದು ತಿಳಿದೇ ಇರುವಂತ ವಿಚಾರ, ಜಗತ್ತಿನೊಳಗ ಇದು ಯಾರು ಹೇಳದೇ ಇರುವಂತ ವಿಚಾರ, ಯಾವ್ದಕ್ ನಿಲುಕದೇ ಇರುವಂತ ವಿಚಾರ. ಶ್ರೀ ಗುರುವೇ ಶರಣು ಶಿವಯೋಗ ಸಂಪದವನ್ನ ನನಗೆ ಆಗು ಮಾಡಿದ ನಿಜವಿರಾಗಿ ಜನ ಒಂದೇ ಅಂತ ಶಿಷ್ಯ ಹೇಳ್ತಾ ಇದ್ದ ನೋಡ್ರಿ ಗುರುಗಳಿಗೆ. ಯಾಕಂತಂದ್ರ ಶ್ರೀ ಗುರುವೇ ಶರಣಪ್ಪ, ಶರಣ ಅನ್ನೋದ್ ಮತ್ ಏನ್ ಹೇಳಕ್ ಆಗ್ತದ? ನಿನ್ನೆ ವಿಚಾರದಾಗ ಬಂದಿದ್ದಾವ.
ಮೈತ್ರಾದೇವಿ ಅದನ್ನೇ ಹೇಳ್ತಾರ, ವರಮುನಿ ಪತಿ ನಿನ್ನ ಚರಣ ಪಂಕುರ ಹಕ್ಕೆ ಶರಣೆಂಬುವುದಲ್ಲದೆ ಪೆರೆತ್ತೇನು. ಅಪ್ಪ ನಿನಗೆ ಏನ್ ಕೊಟ್ರಿ ಎಲ್ಲಾ ಅನಿತ್ಯವಾಗಿ ಕೂಡದಂತ ವಿಷಯಾದಿಗಳು ಅದಾವ, ನಿತ್ಯವಾಗಿರುವಂತದ್ದು ಯಾವುದೂ ಇಲ್ಲ. ಇರುವಂತದ್ದು ಸ್ವರೂಪ ಒಂದು ಬಿಟ್ರೆ ಬೇರೆ ಯಾವುದು ಇಲ್ಲ, ಅನಿತ್ಯದಿಂದ ಕೂಡಿದಂಥವ, ನಾಶ ಹೋಗುವಂತವ ಅದಾವ. ಆದ್ರ ಈ ಜಗತ್ತನ್ನೇ ತೃಣ ಅಂತ ತಿಳ್ಕೊಂಡಂತ ನಿನಗೆ ನಾ ಏನ್ ಕೊಡಕ್ ಸಾಧ್ಯ ಅದ ಹೇಳ, ನಿನ್ನ ಉಪಕಾರ ಯಾವ ರೀತಿ ನಾನು ತೀರ್ಸಕ್ ಸಾಧ್ಯ ಅದಪ್ಪ ಅಂತ ಹೇಳಿ ಅಲ್ಲಿ ಶರಣು ಅನ್ನೋದೇ, ಬೇರೆ ಏನು ಹೇಳಕ್ ಸಾಧ್ಯ ಇಲ್ಲಪ್ಪ, ಯಾವ ಶಬ್ದಗಳು ಇಲ್ಲ ಅಂತ ಹೇಳಿ ಶ್ರೀ ಗುರುವೇ ಶರಣು ಶಿವಯೋಗ ಸಂಪದವ ನೆನಗೆ. ಶಿವಯೋಗ ನೋಡ್ರಿ ಎಂತ ಸಂಪತ್ತು, ನಾವು ಎಂತೆಂತ ಸಂಪತ್ತು ಅಂತೀವಿ, ನೀನೇ ಶಿವನಿದ್ದೀಯ ಅನ್ನುವಂತ ಒಂದು ಸಂಪತ್ತು ನನಗೆ ಕರುಣಿಸಿದಿ, ಹೇಳಿದಿ, ತಿಳಿಸಿಕೊಟ್ಟಿ. ನಾನೇನ್ ಮರ್ತಿದ್ದೆ ಅದನ್ನ ನನಗೆ ತಿಳಿಸಿಕೊಟ್ಟಿ ಗುರುದೇವ. ಅಂತ ಒಂದು ಸಂಪತ್ತು ಐಶ್ವರ್ಯ ನನಗ ಪ್ರಾಪ್ತಿ ಮಾಡಿಕೊಟ್ಟಿ. ಮುಚ್ಚಿ ಹೋಗಿತ್ತು, ನನ್ಗೆ ಗೊತ್ತಾಗದೆ ದುಃಖದಿಂದ ಬಳಲ್ತಾ ಇದ್ದೆ. ಯಾವ ರೀತಿ ತಂದೆ ಮಕ್ಕಳು ಇದ್ರಲ್ಲ, ತಂದೆ ಯಾತ್ರೆಗೆ ಹೋಗಿದ್ದ, ಮಕ್ಕಳಿಗೆ ಯಾವ ಆಸ್ತಿ ಸಂಪತ್ತಿ ಏನು ಕೊಟ್ಟಿರ್ಲಿಲ್ಲ. ಆತ ಯಾತ್ರೆಗೆ ಹೋದಾಗೆ ಸತ್ತೋಗ್ಬಿಡ್ತಾನ. ಈ ಮನ್ಯಾಗ ಎಲ್ಲಾ ತಂದಿ ನೋಡ್ಕೊತಾ ಇದ್ದ. ಇದು ದೃಷ್ಟಾಂತ ಹಿಂದ್ ಬಂದಿದೆ ಒಂದ್ ಸ್ವಲ್ಪ, ಆದ್ರೂ ಸ್ವಲ್ಪ ರಿವರ್ಸ್ ಮಾಡ್ತೀನಿ. ಯಾಕಂತಂದ್ರ ಯಾವ ರೀತಿ ಅಂತಂದ್ರ ಆ ತಂದೆ ಅಲ್ಲೇ ತೀರ್ಕೊಂಡು ಹೋದ, ಮನೆಯಲ್ಲಿ ಬಹಳ ಬಡತನ ಪರಿಸ್ಥಿತಿ ಬಂತು. ಯಾಕಂದ್ರೆ ತಂದೆ ಮನೆಯನ್ನ ಎಲ್ಲವನ್ನ ನೋಡ್ಕೊಳ್ತಾ ಇದ್ದ, ಬಹಳ ಬಡತನ ಪರಿಸ್ಥಿತಿ ಬಂತು. ಏನ್ ಮಾಡೋದು, ದುಡಿದು ತಿನ್ನುವಂತ ಪರಿಸ್ಥಿತಿ. ಆ ಫ್ರೆಂಡ್, ತಂದೆಯ ಒಂದು ಗೆಳೆಯ ಇರ್ತಾನಲ್ಲ ಫ್ರೆಂಡ್, ಆತ ಬಂದು ನೋಡ್ತಾನ ಇವ್ರ ಹೀನಾಯ ಪರಿಸ್ಥಿತಿ. ಅದನ್ನ ನೋಡಿ ಬಹಳ ದುಃಖ ಪಡ್ತಾನತ. ಅಲ್ಲ ಆತಗೊಂದು ವಿಚಾರ ಗೊತ್ತಿತ್ತು. ಯಾಕಂದ್ರ ಆತಗ ಫ್ರೆಂಡಿಗೆ ಹೇಳ್ಬಿಟ್ಟು ಕೆಲವು ವಿಚಾರಗಳನ್ನ ಮಾಡ್ತಾ ಇದ್ದ. ಆತಗನಿಸ್ತು, ಇಲ್ಲ ಇಂಥ ದಿವ್ಸಲೇ ನಾನು ಬರ್ತೀನಿ ಅಂತ ಹೇಳಿ ಹೋಗಿ ಬಂದ. ನೀವೇನ್ ಬಡವ್ರ ಅಲ್ಪ, ನಿಮ್ಗ್ ಬೇಕಾದಷ್ಟು ಸಂಪತ್ತು ಐತೆ, ನಿಮ್ಮಲ್ಲಿ ಐತೆ, ನಿಮಗ್ ಗೊತ್ತಿಲ್ಲ ಆ ಸಂಪತ್ತು ಎಲ್ಲಿದೆ ಅನ್ನೋದು ನಿಮಗ್ ಗೊತ್ತಿಲ್ಲ, ನಾನ್ ತೋರಿಸ್ತೀನಿ ನಿಮಗ ಅಂತ ಹೇಳ್ದಾತ. ಆಯ್ತು ಅಂತ ಹೇಳ್ಬಿಟ್ಟು ಒಂದ್ ದಿವ್ಸ ಬಂದು ಅವ್ರ ಮನೆಯಲ್ಲಿ ಇರುವಂತಹದ್ದು ಪಡಸಾಲಿ ಇರ್ತದಲ್ಲ, ಪಡಸಾಲಿ ಒಳಗ ಈ ಮ್ಯಾಲ್ ಪರ್ಸಿ ಹಾಕಿದ್ರು, ಅಗೆ ಅಂತ ಜೋಳ ಹಾಕ್ತಾರ ನೋಡ್ರಿ, ಅಗೆ ಆ ತರ ಮಾಡಿದ್ದಾತ. ಅದನ್ನ ತೆಗೀರಿ ಅಂತ ಹೇಳಿ ಎಲ್ಲಾ ಪರ್ಸಿಯನ್ನ ತೆಗ್ದ. ಒಳಗಡೆ ಅಪಾರವಾದ ಸಂಪತ್ತನ್ನ ಅಲ್ಲಿ ಇಟ್ಟಿದ್ದ ಅವ್ರಪ್ಪ. ನಿಮ್ಮಪ್ಪ ಇಲ್ಲಿ ಇಟ್ಟಿದ್ದಾನ ನೋಡ್ರಿ ಅಂತ ಹೇಳಿ ಒಳಗಡೆ ತೋರಿಸಿದ. ಬಹಳಷ್ಟು ಅಗರ್ಭ ಶ್ರೀಮಂತರು, ಅಷ್ಟೊಂದು ಸಂಪತ್ತು ಅಲ್ಲಿ ಇತ್ತು. ಅದನ್ನ ನೋಡಿ ಬಹಳ ಸಂತೋಷ ಪಟ್ರು. ಅದ್ರಂಗ ಭಗವಂತ ಎಲ್ಲಿದ್ದಾನ, ನಮ್ಮೊಳಗಡೆ ತುಂಬಿದಾನ ಅದ ಆ ದೊಡ್ಡ ಸಂಪತ್ತದು. ಯಾಕಂತಂದ್ರ ಇಲ್ಲ ಅಂತೀರೇನು ಇದೆ, ಆದ್ರ ಅದು ಇದೆ ಅಂತ ಗೊತ್ತಿರದೆ ನಾವು ಜನನ ಮರಣ, ನಾವ್ ಸಾಯ್ತೀನಿ, ಹುಡ್ತೀನಿ, ನನಗ್ ದುಃಖ ಐತೆ, ಹಂಗೈತೆ ಹಿಂಗೈತೆ ಅಂತ ಹಲವಾರು ರೀತಿಯಿಂದ ಓದಾಡ್ಕೊಂತ ಕುಂತಿದೆ ಈ ಜೀವಾತ್ಮ ಅಲ್ಲ. ಅದು ಒಳಗಡೆ ಅಂತ ಆಸ್ತಿಯನ್ನ, ಅಂತ ಐಶ್ವರ್ಯವನ್ನ, ಅಂತ ಸಂಪತ್ತನ್ನ ತೋರಿಸಿಕೊಡ್ಲಿಕ್ಕೆ ಒಬ್ಬ ಸದ್ಗುರುನಾಥನಿಂದನೇ ಸಾಧ್ಯ ಅದ. ಆತ ಸಿಗ್ಬೇಕಾದ್ರ ಹಿಂದಿನ ಪೂರ್ವ ಜನ್ಮದ ನಿಷ್ಕಾಮ ಪುಣ್ಯದ ಫಲದಿಂದ ಅಂತ ಸದ್ಗುರು ಸಿಗ್ತಾನ. ಬೇರೆ ಎಲ್ಲರ ಐತೇನ ಸಂಪತ್ತು ಅಂದ್ರೆ ಇಲ್ಲ. ಅವ್ರ ಮನೆಗೆ ಇತ್ತು, ದಿನಾ ಅದ್ರ ಮೇಲೆ ಓಡಾಡ್ತಿದ್ರು, ಅದ್ರಲ್ಲೇ ಕೂಡ್ತಿದ್ರು, ನಿಲ್ಲುತ್ತಿದ್ರು, ಮಲಗ್ತಿದ್ರು, ಎಲ್ಲ ಅದ್ರ ಮೇಲೆ ನಡೆದಿತ್ತು. ಆದ್ರ ಸಂಪತ್ತಿರ್ಲಿಲ್ಲ, ಅವ್ರ ಹತ್ರ ಸಂಪತ್ತಿತ್ತು ಆದ್ರ ಗೊತ್ತಿರ್ಲಿಲ್ಲ. ಅದೇ ರೀತಿ ಕೂಡ ಈ ದೇಹ ಅನ್ನುವಂಥದ್ದು ಇದೇನ ಐತಲ್ಲ, ಇದ್ರೊಳಗೆ ಬಹಳ ದೊಡ್ಡ ಸಂಪತ್ತು ಇದೆ. ಅದನ್ನ ಸದ್ಗುರುನಾಥ ತೋರಿಸಿದ. ಅದಕ್ಕೆ ಅಂತ ಸಂಪತ್ತು ನನಗ ಮಾಡಿಕೊಟ್ಟಂತ ಗುರುವೇ, ನಿನಗ ಶರಣು ಅನ್ನೋದು ಇನ್ನೇನ್ ಇರಕ್ ಸಾಧ್ಯ ಆಗ್ತದ. ನಿಜವೀರಾಗಿ ಜನ ಒಂದೇ ನಿನಗ ಹೇಳ್ತಾರ. ಎಲ್ಲ ಒಂದು ಜನ ನಿಜವೀರಾಗಿ ಇರುವಂತ ಜನರು ನಿನಗೆ ಹೊಂದಿಸ್ಲಿಕ್ಕೆ ಯೋಗ್ಯನಾದಂಥ, ಮುಮುಕ್ಷಿಗಳಿಂದ ನಮಸ್ಕರಿಸಿ ಕೊಳ್ಳಲಿಕ್ಕೆ ಯೋಗ್ಯನಾದಂಥ ಏ ಗುರುವೇ, ನಿನಗೆ ನಾನು ಏನಂತ ಹೇಳಿ ಅಂತ ಶಿಷ್ಯ ಆನಂದದಿಂದ ಹೇಳುವಂತ ವಿಚಾರ. ನಿನ್ನೆ ಕೂಡ ಕೆಲವು ವಿಚಾರಗಳನ್ನ ಅವ್ರು ಹೇಳಿದ್ರು. ಏನೇನು ಹೇಳಿದ್ರಿ ನೀವು ಅಂತನ್ನುವಂಥದ್ದು 5 ಕೋಶಗಳ ಬಗ್ಗೆ ಹೇಳಿದ್ರು. 2ನೇ ನುಡಿಯಲ್ಲಿ ನಿನ್ನ ಆತ್ಮ ಸ್ವರೂಪಕ್ಕ 5 ಕೋಶಗಳು ಒದಗಿ ಆಗಿದಾವ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ.
ಅವೆಲ್ಲವನ್ನ ವಿಚಾರ ಮಾಡಿ ನೋಡ್ತಾ ಹೋಗುವಂಥದ್ದು ಮುಖ್ಯವಾಗಿರ್ತದ. ಈ ರೀತಿಯಾಗಿ ಅಂಥ ಒಂದು ಎಲ್ಲವುಗಳನ್ನ ದೃಶ್ಯವಾಗಿ ತಿಳಿಸಿಕೊಳ್ಳುವಂತ ಸಾಕ್ಷಿ, ಯಾಕಂದ್ರೆ ನೀನು ಎಲ್ಲವನ್ನ ಅರಿಯುವಂತ ಸಾಕ್ಷಿ ಸ್ವರೂಪನೇ ನೀನಿದ್ದೀಯಪ್ಪ. ಯಾಕಂದ್ರೆ ಈ ಪಂಚಕೋಶಗಳಿಗೆ ಸಾಕ್ಷಿ ರೂಪವಾಗಿರುವಂತ ಪರಬ್ರಹ್ಮ ಸ್ವರೂಪನೇ ನೀನಿದ್ದೀಯ ಅಂತ ನನಗ ಹೇಳಿದಿ ಗುರುಗಳೇ. ಈಗ ನನಗ ಏನು ಅಂತಂದ್ರೆ ಹೇಳ್ತಾರ ಅವ್ರಿಗೆ, ಗುರುನಾಥನೇ ನೀ ನನಗೆ ಯಥಾರ್ಥವಾದಂಥ ಜ್ಞಾನ ಉಪದೇಶವನ್ನ ಮಾಡಿ ನನಗೆ ಯಥಾರ್ಥವಾದಂತ, ನಾನು ಯಾರಿದ್ದೀನಿ ಅಂತ ಇವಾಗ ಗೊತ್ತಾಗ್ಯದ. ಅಪ್ಪ ಅವ್ವ ಇಟ್ಟಿದ್ರೆ ಹೆಸರು ಇದನ್ನ ನಾನು ಅನ್ಕೊಂಡ್ ಕುಂತೀನಿ, ಎಂತ ಅಜ್ಞಾನಿ ರೀ ನಾನು. ಹೇಳ್ತಾರ ಮಹಾತ್ಮರ, ಇಂಥದ್ದು ಓ ಅಂತೀನಿ, ಅಪ್ಪ ಅಮ್ಮ ಇಟ್ಟಂತ ಹೆಸರು ಕರೆದ್ಗಾನೆ ಓ ಅಂತೀನಿ. ನಿಜವಾದ ಹೆಸರು ಅದು ಮೊದಲಿತ್ತೇನು ಮುಂದಿನ ಇರ್ತೇನೆ ಇಲ್ಲ, ನಡು ತೋರ್ದಂಗಾಯ್ತು. ಅಪ್ಪ ಅಮ್ಮ ಇಟ್ಟ, ಯಾಕಂದ್ರ ಹುಟ್ಟಿದ ತಕ್ಷಣ ಹೆಸರಿಲ್ಲ, ಹುಟ್ಟಿದ ಮ್ಯಾಲ ಕೊಟ್ಟಂತ ಹೆಸರು. ಹುಟ್ಟಿದಾಗ ಎಲ್ಲಾ ಕೂಸು 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 ಅಂತೀವಿ, ಮಗು 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 ಅಂತೀವಿ. ಆದ್ರ ಅದಕ್ಕೊಂದು ಹೆಸರು ಕೊಟ್ಟ ಮೇಲೆ ಶುರು ಆಗ್ತದ ನೋಡ್ರಿ ಅಲ್ಲಿ. ಅದೇ ರೀತಿ ನನಗೆ ಇವಾಗ ಏನಾಯ್ತು ಅಂದ್ರೆ ಯಥಾರ್ಥವಾದ ಜ್ಞಾನೋಪದೇಶವನ್ನ ಮಾಡಿದ್ರಿ. ನನ್ನ ಜನನ ಮರಣ ರೂಪ ಸಂಸಾರ, ಇದು ದೊಡ್ಡ ಸಂಸಾರ. ಸಂಸಾರ ಅಂದ್ಗಳೇ ಮತ್ತೆ ಹೆಂಡತಿ ಮಕ್ಕಳು ಸಂಸಾರ ಅದು ಅಲ್ಲ. ಸಂಸಾರ ಅಂದ್ರೆ ನಿಜವಾದ ಸಂಸಾರ ಯಾವ್ದಂದ್ರೆ ಜನನ ಮರಣ ಸಂಸಾರ. ಜನನ ಮರಣ, ಈ ಅಹಂಕಾರ ಮಮಕಾರ ಇವೆಲ್ಲ ಏನಿರ್ತದೆ, ಇದು ದೊಡ್ಡ ಸಂಸಾರ. ಇದನ್ನ ಇದನ್ನ ಯಾರು ಕಳ್ಕೊಳ್ತಾರ, ಈ ಜನನ ಮರಣ ರಹಿತರನ್ನಾಗಿ ಯಾರು ಮಾಡ್ಕೊಳ್ತಾರ, ಅವರು ಧೀರರು, ಅವರು ಯೋಗಿಗಳು, ಜ್ಞಾನಿಗಳು. ಇದು ಮುಖ್ಯವಾಗಿರುವಂಥದ್ದು. ಯೋಗಿಗಳು ಯಾರು ಅಂದ್ರೆ ಜನನ ಮರಣ ರಹಿತರನ್ನಾಗಿ ಮಾಡಿಕೊಳ್ಳುವಂಥದ್ದು. ಯಾರು ಸತತ ಸತ್ಯವಂತರ ಸಂಘ ಮಾಡುವಂಥದ್ದು, ಸತ್ಯ ವಿಷಯವನ್ನ ತಿಳ್ಕೊಳ್ಳುವಂಥದ್ದು, ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳಿಕ್ಕೆ ಬಡದಾಡುವಂಥದ್ದು, ಅದನ್ನ ಮಾಡ್ಕೊಳ್ಳುವಂಥವನೇ ಯೋಗಿ ಅದ. ಹಂಗಾಗಿ ಇಲ್ಲಿ ಯಥಾರ್ಥವಾದ ಜ್ಞಾನೋಪದೇಶವನ್ನ ಮಾಡಿ ನನ್ನ ಜನನ ಮರಣ ಸಂಸಾರದ ದುಃಖವನ್ನ ಕಳೆದಿರಿ. ಇಂಥ ಶಿವಯೋಗ ಸಂಪತ್ತನ್ನ ಉಂಟು ಮಾಡಿದಿರಿಯಪ್ಪ. ನಿಮಗ ಶರಣು ಅನ್ನೋದೇ ಇನ್ನೇನು ಅನ್ನುವಂಥ ವಿಚಾರವನ್ನ ಅವರು ಹೇಳ್ತಾರ. ಈಗ ನಾವು 3ನೇ ನುಡಿಯಲ್ಲಿ ನೋಡೋಣ. ಭೇದ ಅಪರೋಕ್ಷವೆಂಬೆರಡು ಉಪಾಧಿಯನ್ನುಳಿದು ವಾದಿಸದ ಅಖಂಡೈಕ ರಸರೂಪೆನಿಸಿದ ಬೋಧಾಂಬು ನಿಧಿ ಶಂಭುಲಿಂಗವಾಗಿ ಮುಕ್ತಿಯಾದ ಪರಿ ನಿನಗಿದೆಂದೊಲಿದು ಅರುಪಿದ ಅಂತ ಹೇಳ. ಏನ್ ಹೇಳ್ತಾರ? ತತ್ ಪದಾರ್ಥವಾದಂಥ ತತ್ಪದಾರ್ಥನಾದಂಥ ಯಾರು? ಶಿವ. ಪದಾರ್ಥದಂತಾದಂತಂದ್ರೆ ಜೀವಾತ್ಮ. ಶಿವನೇ ಹೆಂಗದಾನ? ಪರೋಕ್ಷ ಆಗಿದಾನ. ಮತ್ತೆ ಹೆಂಗದಾನ? ವ್ಯಾಪಕ ಆಗಿದ್ದಾನೆ, ಎಲ್ಲಾ ಕಡೆ ತುಂಬಿದಾನೆ. ಪದಾರ್ಥ ಜೀವಾತ್ಮ ಹೆಂಗದಾನ? ಅದು ಅಪರೋಕ್ಷನಾಗಿ ಹೆಂಗದಾನ? ಪರಿಚ್ಛಿನ್ನತೆಯಿಂದ ಕೂಡಿದಾನಂತ. ಯಾಕಂದ್ರೆ 2 ವಿರೋಧ ಧರ್ಮಗಳು. ಈತ ಯಾಕಂದ್ರ ಜೀವಾತ್ಮ ಕಿಂಚಿಜ್ಞತ್ವದಿಂದ ಕೂಡಿದಾನ, ಅಲ್ಪಜ್ಞತ್ವದಿಂದ ಇದ್ದಾನ, ಪರಿಚ್ಛಿನ್ನತ್ವದಿಂದ ಕೂಡಿದಾನ ಜೀವಾತ್ಮ. ಶಿವ ಸರ್ವಜ್ಞತ್ವದಿಂದ ಕೂಡಿದಾನ, ಪರಿಪೂರ್ಣವಾಗಿರುವಂತ ಶಿವ ಇದ್ದಾನೆ. ಯಾಕಂದ್ರೆ ಇವೆರಡು ವಾಚಾರ್ಥ ಲೆಕ್ಕದಾಗ ಭಿನ್ನ ಅದಾವ, ಬೇರೆ ಬೇರೆ ಅದಾವ. ಸಾಹಿತ್ಯ ನಿವೃತ್ತಿನ ದುಃಖಕ್ಕೊಳಗಾಗಿದ್ದಾನ ಶಿವ. ಎಲ್ಲವನ್ನ ಸೃಷ್ಟಿ ಮಾಡ್ತಾನೆ, ಈ ಜಗತ್ತಿನ ಸೃಷ್ಟಿ ಮಾಡದಂತ ಈಶ್ವರ ಪ್ರಪಂಚ, ಜೀವ ಪ್ರಪಂಚ, ಈಶ್ವರ ಪ್ರಪಂಚ ಅಂತ 2 ಇರ್ತಾವ. ಇಲ್ಲಿ ಯಾಕಂತಂದ್ರ ಈ ಮಾಯಾ ಮತ್ತೆ ಉಪಾಧಿ, ಯಾಕಂದ್ರೆ ಮಾಯಾ ಉಪಾಧಿ ಮತ್ತು ಅವಿದ್ಯೆ, ಈ ಉಪಾಧಿಗಳ ಮೂಲಕ ಭೇದ ತೋರಿಸ್ತದೆ. ಆ ಮಾಯಲ್ಲಿ ಪ್ರತಿಬಿಂಬಿಸಿ ಈತ ಶಿವ ಅನ್ಕೊಂಡ, ಮಾಯೆಯಿಂದ ಕೂಡ್ಕೊಂಡು ಮಾಯೆ ಉಪಾಧಿ ಇಟ್ಕೊಂಡು ಜಗತ್ತಿನ ಸೃಷ್ಟಿ ಮಾಡದಾಯ್ತ. ಅವಿದ್ಯೆ ಉಪಾಧಿ ಇಟ್ಕೊಂಡು ಈತ ಜೀವಾತ್ಮ ಅಂತ ಅನ್ಸ್ಕೊಂಡ. ಇವೆರಡು ಏನದಾವ? ಭೇದದಿಂದ ಕೂಡಿದಾವ. ಇವೆರಡು ಏನದಾವ? ಭೇದದಿಂದ. ಯಾಕಂದ್ರೆ ಉಪಾಧಿಯನ್ನು ಕೂಡಿದಾವ. ಇವೆರಡು ಉಪಾಧಿಯನ್ನ ತೆಗೆದುಹಾಕುವಂಥದ್ದು. ಉಳಿದದ್ದು ಅಸಿ ಪದದ ವಾಚ್ಯ ಭಾಗವನ್ನ ಕೂಡ ತೆಗೆಯುವಂಥದ್ದು. ಈ ವಾಚ್ಯಾರ್ಥವನ್ನ ತೆಗೆದಾಗ ಯಾವ್ದಂತಂದ್ರ ಈ ಲಕ್ಷ್ಯಾರ್ಥದಲ್ಲಿ ನೋಡಿದಾಗ ಇವು ಉಪಾಧಿಗಳನ್ನ ತೆಗೆದಾಗ ನೀನು ಏನದ ಅಂದ್ರ ಅಖಂಡ ಶಂಭುಲಿಂಗ ಸ್ವರೂಪನೇ ನೀನಿದ್ದೀಯ. ಇದನ್ನ ಯಾಕೆ ಇಷ್ಟು ಪದೇ ಪದೇ ಹೇಳ್ತಾ ಇದ್ದಾರಂತಂದ್ರ ದೃಢ ಆಗ್ಬೇಕ. ಯಾಕಂದ್ರ
ನಾವು ಹುಟ್ಟಿನಿಂದ ಸಾಯೋವರೆಗೂ ನಾವು ಊಟ ಮಾಡಿದ್ದೇ ಮಾಡ್ತೀವಿ, ಬೇರೆ ಏನು ತಿನ್ನಂಗಿಲ್ಲಲ್ಲ. ಉಂಡಾಗೆ ಶರೀರನು ಬೆಳೀತದೆ, ಎಲ್ಲಾನು ಬೆಳೀತಾ ಹೋಗ್ತದಲ್ಲ. ಅದೇ ರೀತಿ ಕೂಡ ಒಂದು ವಿಚಾರ ಈ ದೃಢ ಆಗ್ಬೇಕಾದಾಗ 84 ಲಕ್ಷ ಜೀವರಾಶಿಯಿಂದ ಓಡಾಡಿ ಅದು ಇದಂತೆಲ್ಲ ತಗೊಂಡಂತ ಮನಸ್ಸಿಗೆ ಒಂದು ಗಟ್ಟಿ ದೃಢವಾದಂತ ಭಾವ ಬರ್ಬೇಕಲ್ಲ. ಈ ದೇವ್ ಹಿಡದಲ್ರಿ ಇದಕ್ಕೆ ದೇವ್ ಹಿಡದಲ್ಲ. ಈ ದೇವ್ ಬಿಡಿಸ್ಬೇಕಲ್ಲ, ಹೋಗು 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 ಅಂತ ಅನ್ಬೇಕಲ್ಲ. ಇದು ಅಷ್ಟು ಬೇಗ ಹೋಗ್ತದನ್ನ, ಅದು ಬಹಳ ಕೇಳ್ತದ. ಅದು ಹೋಗ್ಬೇಕಾದಾಗ ಈ ದೇವ್ ಬಂದಾರ್ದು ನೋಡ್ಬೇಕು, ಎಲ್ಲನ ದೇವ್ ಹಿಡದಾರ್ದು ಆ ದೇವ್ರು ಬಂದಾಗ ಬಿಡಿಸ್ತಿರ್ತಾರಲ್ಲ, ನೀವು ಹೋಗು ಹೋಗು ಅಂದ್ರೆ ಇಲ್ಲ ನನಗೆ ಅದು ಬೇಕು ಇದು ಬೇಕು ತಿನ್ನೋದ್ ಬೇಕಂತ ಇರ್ತದಲ್ಲ. ಹಂಗ ಇದು ಮನಸ್ಸು ಕೂಡ ಹಂಗೇನೆ. ಇದಕ್ಕ ದೇವ್ ಬಿಡದಂಗಾಗ್ಯದಲ್ಲ, ಇದಕ್ಕ ಈ ಗುರುನಾಥ ಬಿಡಿಸ್ಬೇಕಾಗ್ಯದ. ಇದಕ್ಕೆ ಪದೇ 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 ಇದು ನೀನಲ್ಲ ನೋಡು, ಶರೀರ ನೀನಲ್ಲ, ವಿಷಯಾದಿಗಳು ಅದ್ರ ಹಿಂದೆ ಹೋಗೋದ, ಯಾಕಂದ್ರೆ ಅವೆಲ್ಲ ಅನಿತ್ಯದಿಂದ ಕೂಡಿದಾವ, ಅದರಿಂದ ದುಃಖನೇ ಐತೆ ಅಂತ ಇವು ಅನಾತ್ಮ ವರ್ಗದ ಮೇಲೆ ಆತ್ಮಭಾವ ಮಾಡ್ಕೊಂಡು ಇದು ಕುಂತ್ ಬಿಟ್ಟದ. ಅವಿವೇಕದಿಂದ ಕೂತ್ಕೊಂಡದಕ್ಕ ಇಲ್ಲಿ ಅದನ್ನ ತಿಳಿಸೋದಕ್ಕಾಗಿ ಇಷ್ಟೆಲ್ಲ ಹೇಳ್ಬೇಕಾಗ್ತದೆ. ಅದಕ್ಕ ನೀನ್ ಹೆಂಗಿದಿ ಅಂತಂದ್ರ ಭಿನ್ನಕ್ಕೆ ಅವಕಾಶ, ಭೇದಕ್ಕೆ ಅವಕಾಶ ಆಗ್ಬಿಟ್ಟು ಇದಕ್ ದುಃಖ ಆಗ್ಯದ. ಶಿವ ಬೇರೆ, ನಾನು ಬೇರೆ ಇದ್ದೀನಿ, ಜಗತ್ತು ಬೇರೆ ಅದ. ಶಿವ ಬೇರೆ ಇಲ್ಲ, ಜಗತ್ತು ಬೇರೆ ಇಲ್ಲ, ನೀನ್ ಬೇರೆ ಇಲ್ಲ. ಉಪಾಧಿಗಳಿಂದ ಭಿನ್ನವಾಗಿ ತೋರಕತ್ತವ. ಈ ಉಪಾಧಿಗಳನ್ನ ತೆಗೆದಾಕ ಬೈಲ ದೃಷ್ಟಂತ ಎಷ್ಟು ಚಂದ ಕೊಡ್ತಾರ ನೋಡ್ರಿ. ಯಾಕಂದ್ರೆ ಬಹಳ ಚಂದ ಕೊಡ್ತಾರ. ಬೈಲು ಈ ಮನಿ ಅಂತ ಅನ್ಸ್ಕೊಳತ್ತದ, ಮಠ ಅಂತ ಅನ್ಸ್ಕೊಳತ್ತದ, ಹೌದಲ್ಲ. ಮಠ ಅಂತ ಅನ್ಸ್ತದ, ಘಟಾಕಾಶ ಮಠಾಕಾಶ ಅಂತ ಅನ್ಸ್ಕೊಳತ್ತದ, ಈ ಮನಿ ಅಂತ ಅನ್ಸ್ಕೊಳತ್ತದ, ಮಠ ಅಂತ ಅನ್ಸ್ಕೊಳತ್ತದ, ಗುಡ್ಸಲ ಅಂತ ಎಲ್ಲ ಉಪಾಧಿಗಳನ್ನ ತೆಗೆದು ಹಾಕಿದಾಗ ಇರುವಂತ ಬೈಲು ಒಂದೇ. ಮೊದಲು ಬೈಲಿತ್ತು, ಈಗೂ ಬೈಲದ. ಮತ್ ಇನ್ನೊಂದು 50 ವರ್ಷದಾಗ ಈ ಮನಿಗಳನ್ನು ಬಿದ್ದು ಹೋಗ್ತಾವೆ, ಎಲ್ಲಷ್ಟು ಬಿದ್ದು ಹೋಗ್ತಾವ. ಮನುಷ್ಯರ್ನ ಇರಂಗಿಲ್ಲ, ಮನಿಗಳನ್ನ ಇರಂಗಿಲ್ಲ. ಮತ್ ಆದ್ರೂ ನಾವ್ ಇರ್ತೀವಂತ ಜೀವನ ಮಾಡಕತ್ತೀವಲ್ಲ, ಇದು ಅಜ್ಞಾನ ಮೂರ್ಖತನ. ಇದು ಮಹಾತ್ಮರು ಹೇಳ್ತಾರ. ಆದ್ರ ಇಷ್ಟು ಜನ್ಮಗಳದಾಗ ಮನುಷ್ಯನಿಗೆ ಮಾತ್ರ ಇದು ಅವಕಾಶ ಐತೆ. ಎಷ್ಟು ಅದ್ಭುತವಾದಂತ ಟೈಮ್ ರೀ ಇದು ನಮಗ. ಇದನ್ನ ಅದಕ್ಕೆ ಹೇಳ್ತಾರೆ, ಏನಾದ್ರೂ ಕಳ್ಕೊಂಡದ್ದು ಸಿಗಬಹುದು. ಮಹಾತ್ಮರು ಹೇಳ್ತಾರೆ, ಏನಾದ್ರೂ ಕಳ್ಕೊಂಡದ್ದು ನಮ್ಗ ಸಿಗಬಹುದು, ಆದ್ರೆ ಸಮಯ ಸಿಗಂಗಿಲ್ಲ. ಒಂದೊಂದು ಕ್ಷಣ ನಾವು ಕಳ್ಕೊಂಡಿವಿ ಅಂದ್ರೆ ಮತ್ತೆ ನಮ್ ಜೀವನದಾಗ ಬರಂಗಿಲ್ಲ ಆ ಸಮಯ. ಅದಕ್ಕೆ ಮನುಷ್ಯನ ಜನ್ಮ ಬಂದ್ಬಿಟ್ಟದ. ಇದನ್ನ ವ್ಯರ್ಥ ಮಾಡ್ಕೊಳ್ಳೋದು ಬಹಳ ಮೂರ್ಖತನ, ಮುಂದಿಟ್ಟಂಗ ಆಗ್ತದ ಅಂತಾರ ಮಹಾತ್ಮರು. ಅದಕ್ಕೆ ಇಲ್ಲಿ ಕೂಡ ಆ ಶಂಭುಲಿಂಗ ಹೆಂಗಿದ್ದಾನ, ಉಪಾಧಿಗಳ ರೂಪದಿಂದ ಶಿವ ಬೇರೆ, ಜೀವಾತ್ಮ ಬೇರೆ. ಉಪಾಧಿಗಳನ್ನ ಕಳೆದಾಗ ನೀನೆ ಅಖಂಡೈಕರ ಸ್ವರೂಪ ಶಂಭುಲಿಂಗ ಒಂದೇ ಇರುವುದು. ಅದಕ್ಕೆ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಒಬ್ಬನೇ ಇರುವಂಥದ್ದಪ್ಪ. ದೇಶ, ವಸ್ತು, ಕಾಲ ಇವೆಲ್ಲ ನಿನ್ನೊಳಗೆ ಇಲ್ಲ. ನೀ ಅಖಂಡ ಒಂದು ರಸವಾಗಿರುವಂಥವ್ನು, ಅಖಂಡವೆನಿಸುವಂಥವ್ ನೀನು. ಯಾವಾಗ ಒಂದು ಗಿಡದ ನಾವ್ ನೋಡ್ರಿ ಎಷ್ಟು ಅದ್ಭುತವಾಗಿ ನಮ್ಮ ಸೃಷ್ಟಿ ಒಳಗ ಎಷ್ಟನ್ನ ಏನ್ ಬೇಕಾದ್ರೂ ತಿಳ್ಕೊಳ್ಬಹುದು. ಭಗವಂತನ ಒಂದು ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ಎಷ್ಟು ಅದ್ಭುತವಾದಂತ ಒಂದು ವಿಚಾರಗಳನ್ನ ನಮಗ್ ನೀಡ್ತಾರ ಮಹಾತ್ಮರು. ಒಂದ್ ಗಿಡ ಐತೆ, ಆದ್ರ ಅಲ್ಲಿ ಎಲೆಗಳದಾವ, ಕಾಂಡಗಳದಾವ, ಹೂಗಳದಾವ, ಮಿಡಿ ಕಾಯಿಗಳದಾವ, ಮೊಗ್ಗದಾವ, ಹೂ ಅದಾವ, ಹಣ್ಣದಾವ. ಅದ್ರ ಎಲ್ಲದಕ್ಕೂ ಕಳಿಸುವಂಥದ್ದು, ಅದಕ್ಕ ಏನ್ ಸ್ಫೂರ್ತಿ ಕೊಡುವಂಥದ್ದು, ಪ್ರೋತ್ಸಾಹ ಕೊಡುವಂಥದ್ದು, ಅದು ಬೆಳಿಲಿಕ್ಕೆ ಅವಕಾಶ ಕೊಡುವಂಥದ್ದು ಏನಪ್ಪಾ ಅಂದ್ರೆ ಒಂದೇ ರಸ. ಆ ಬೇರಿನಿಂದ ಹೋಗುವಂಥದ್ದು ಒಂದು ರಸ ಎಲ್ಲಿಗೂ ಕೊಡ್ತದ. ಆಮೇಲೆ ಏನು ಮೊಗ್ಗಿಗೆ ಕೊಡ್ತದ, ಹೂಕು ಕೊಡ್ತದ, ಹಣ್ಣಿಗೂ ಕೊಡ್ತದ, ಎಲ್ಲದಕ್ಕೂ ಒಂದೇ ರಸ ಕೊಡ್ತದ. ಎಲಿಗ್ ಬೇರೆ ಕೊಡ್ತೀನ್ರಿ, ಕಾಂಡಕ್ ಬೇರೆ ಕೊಡ್ತೀನ್ರಿ ಅಂತ ಏನಾರ ಆದೇನು ಅಂದ್ರೆ ಇಲ್ಲ. ಅದು ಮೂಲ ಎಲ್ಲಿಂದ ಹೋಗ್ತದ, ಅದು ಎಲ್ಲದಕ್ಕೂ ಸಮನಾಗಿ ಹೆಂಗ್ ಕೊಡ್ತದ. ಇರುವಂತದ್ದು ಒಂದೇ, ಇರುವಂತದ್ದು ರಸ ಇರುವಂತದ್ದು ಒಂದೇ. ಅದಕ್ಕೆ ಇಲ್ಲಿ ಕೂಡ ಈ ಯಾವುದು ಉದ್ಬೀಜ, ಸ್ವೇದಜ, ಅಂಡಜ, ಜರಾಯುಜ ಅಂತ ಹೇಳ್ಬಿಟ್ಟು 4 ರೀತಿಯಿಂದ ಇಲ್ಲಿ ಏನದಾವ. ಆ 4 ರೀತಿಯಿಂದ ವಿಚಾರಗಳನ್ನ ಮಾಡಿದ್ರೆ ಎಲ್ಲದರಲ್ಲಿ ಇರುವಂತ ಆತ್ಮ ಸ್ವರೂಪ ಒಂದೇ. ಒಂದು ಎಲೆ ಕಾಣಬಹುದು, ಒಂದು ಮೊಗ್ಗು ಕಾಣಬಹುದು, ಒಂದು ಹೂ ಕಾಣ್ಬಹುದು, ಒಂದು ಹಣ್ಣು ಕಾಣ್ಬಹುದು. ಆ ಗಿಡದಲ್ಲಿರುವಂತ ನಾನಾ ರೀತಿಯಿಂದ ಏನ್ ಕಾಣಿಸ್ತಾವ,
ಭಿನ್ನ ಭಿನ್ನವಾಗಿ ಕಾಣಬಹುದು. ಅದೇ ರೀತಿ ಕೂಡ ಈ ಜಗತ್ತಿನೊಳಗ ಈ ಉದ್ಬೀಜ ಇರುವಂತ ಒಂದು ಶರೀರ ತೊಟ್ಕೊಂಡು ಬಂದಂತ ಜೀವಿಗಳಾಗಿರ್ಬೋದು, ಗಿಡ ಮರಗಳಾಗಿರ್ಬೋದು, ಆಮೇಲೆ ಸ್ವೇದಜ ಬೆವರಿನಿಂದ ಬರುವಂತ ಜೀವಿಗಳ ಒಂದು ಒಳಗಡೆ ಇರುವಂತ ಆತ್ಮ ಸ್ವರೂಪ ಆಗಿರ್ಬಹುದು, ಆಮೇಲೆ ಅಂಡಜದಿಂದ ತತ್ತಿಯಿಂದ ಬರುವಂತ ಜೀವಿಗಳ ಒಳಗಡೆ ಇರುವಂತ ಆತ್ಮ ಸ್ವರೂಪ ಆಗಿರ್ಬಹುದು, ಆಮೇಲೆ ಮನುಷ್ಯ ಏನು ಅದಕ್ಕೆ ಹೇಳ್ತಾರ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ ಕೀಟ ಪತಂಗಾದಿಯಾಗಿ ಆಪಕ್ಷಿ ಕುಲವಾಗಿ ಮೃಗಜಾತಿಯಾಗಿ ಮೇಲೆ ಪಶು ರೂಪಾಗಿ ಬಹುಬಾಧೆ ಗಲಸಿ ಅಂತ ಹೇಳ್ಯಾರ. ಪಶು ಏನು ಪಶುಗಳಲ್ಲೇ ಈ ಜರಾಯುಜ ಅಂತ ಬರ್ತದಲ್ಲ, ಮಾಸಿನಿಂದ ಬರುವಂತ ಜೀವಿಗಳು, ಈ ಮಾಸಿನಿಂದ ಬರುವಂತ ಜೀವಿಗಳು ದನ ಕರೆಗಳಾಗಿರ್ಬೋದು, ಮನುಷ್ಯರಾಗಿರ್ಬೋದು, ಹಿಂಗ ಬರುವಂತದ್ದಲ್ಲ. ಇವೆಲ್ಲವನ್ನ ನೋಡಿದಾಗ ಅವೆಲ್ಲವುಗಳಲ್ಲಿ ಇರುವಂತ ರಸ ಒಂದೇ. ಹೆಂಗ ಗಿಡಗಳಲ್ಲಿ ಎಲೆಗಳಿಗೆ, ಮೊಗ್ಗುಗಳಿಗೆ, ಹೂಗಳಿಗೆ, ಕಾಯಿಗಳಿಗೆ ಎಲ್ಲದಕ್ಕೂ ಕೊಡುವಂಥದ್ದು ಒಂದೇ ರಸ ಹೆಂಗೋ, ಅದೇ ರೀತಿ ಕೂಡ ಪ್ರತಿ ಒಂದು ಜೀವಿಗಳ ಶರೀರ ರೂಪ ಭಿನ್ನ ಆಗಿರ್ಬೋದು. ಒಳಗಡೆ ಇರುವಂತ ಸ್ವರೂಪ ನಿನ್ನ ಸ್ವರೂಪನೇ, ಅದು ಬೇರೆ ಅನ್ಯ ಭಾವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ನಾವು ಮನುಷ್ಯರಲ್ಲೇ ನಾವು ಕೆಲವೊಂದು ಸ್ವಗತ, ಸ್ವಜಾತಿ, ವಿಜಾತಿ ಅಂತ ಏನ್ ಮಾಡ್ಕೊಂಡಿದೀವಿ. ಇಲ್ಲಿ ಕೂಡ ಈ ಸಜಾತಿ, ಈ ಮನುಷ್ಯರ್ ಅಂತ ನಾವು ತಗೊಂಡಾಗ ಇಲ್ಲಿ ಕೂಡ ಏನಾಗ್ತದ, ನಮ್ಗ್ ತಂದೆ 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 ವಿಚಾರ ಮಾಡಿದ್ರ ಮೂಲ ಎಲ್ಲಿಗೆ ಹೋಗ್ತದ? ಒಂದೇ ಬೇರಿಗೆ ಪರಬ್ರಹ್ಮ ಸ್ವರೂಪಕ್ಕೆ ಹೋಗುವಂತವ್ರು ನಾವು. ಆ ರೀತಿ ನೋಡಿದ್ರ ಎಲ್ಲರಲ್ಲಿ ಇರುವಂತ ಆತ್ಮ ಪರಮಾತ್ಮ ಒಬ್ಬನೇ ಇರುವಂತವನು. ಈ ನಾಮ ರೂಪದಿಂದ ಭಿನ್ನ 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 ಮಾಡ್ಕೊಂಡಿದೀವಿ. ಆದ್ರೆ ಈ ಶರೀರಗಳು ಯಾಕೆ ಬಂದ್ವು, ಬೇರೆ ಬೇರೆ ಶರೀರಗಳು ಯಾಕೆ ಬಂದ್ವು ಅಂದ್ರೆ ಹೇಳಿದಾರಲ್ಲ, ಪಾಪಾನುಗುಣದಿಂದ ಮಾಡಿದಂತ ಒಂದು ಕರ್ಮಕ್ಕನುಸಾರವಾಗಿ ಈ ಶರೀರಗಳು. ಅದಕ್ಕೆ ಮೊದಲ ಜನ್ಮದ ದೇಹ, ಈ ದೇಹವಿನ್ನು ಮುಂದೊದಗುವ ದೇಹವೇ ಬೇರೆ ಬೇರೆ ಕುದಿದು ನೀನೋರ್ವನವರೊಳಗಲ್ಲದೆ ಕರ್ಮದುದಯದಿಂದ ದೇಹಿಯಾಗಿ ಹುದರಿಂದ. ಕರ್ಮದಿಂದ ಈ ಶರೀರ ಬಂದದ ಹೊರತಾಗಿ ಬೇರೆ ಯಾವುದಿಲ್ಲ. ಒಳಗಡೆ ಇರುವಂತ ಆತ್ಮಸ್ವರೂಪ ಒಬ್ಬನೇ, ಮೊದಲೂನು ಇದಿರುವಂತದ್ದು, ಈಗೂನು ಇರುವಂತದ್ದು, ಮುಂದೂ ಇರುವಂತದ್ದು. ಆದ್ರ ಮೇಲ್ಗಡೆ ಈ ಶರೀರ ಮಾತ್ರ ಬರ್ತದ ನೋಡ್ರಿ. ಯಾತಕ್ಕಂದ್ರೆ ಕರ್ಮಕ್ಕನುಸಾರವಾಗಿ. ನಾವ್ ಬಾಳ ಶ್ರೀಮಂತ ಇದ್ವಿ ಅಂತಂದ್ರ ಒಳ್ಳೆ ಬಟ್ಟೆಗಳನ್ನ ತಗೊಂಡ್ ಹಾಕೋತೀವಿ. ಇನ್ನು ಜಾಸ್ತಿ ಶ್ರೀಮಂತರಿದ್ರ ಬಂಗಾರದ ಎಳಿಗಳು ಇರುವಂತ ಬಟ್ಟೆಗಳನ್ನ ತಗೊಂಡ್ ಹಾಕ್ತಿವಿ, ಹೌದಿಲ್ಲ? ಬಹಳ ಬಡವ್ರು ಇದ್ವಿ ಅಂದ್ರ ಕನಿಷ್ಠ ಸ್ವಲ್ಪ ಕಡಿಮೆ ಇದ್ದು ಹಾಕೊಳ್ತೀವಿ. ಇನ್ನು ಬಹಳ ಬಡವ್ರು ಇದ್ದೀವಪ್ಪ ಅಂತಂದ್ರ ಹರದ ಬಟ್ಟೆಗಳು ಹಾಕೊಳ್ತೀವಲ್ಲ. ಹಿಂಗ ಇದ್ರಂಗ ಇಲ್ಲಿ ಪಾಪ ಪುಣ್ಯಕ್ಕನುಸಾರವಾಗಿ ಶರೀರಗಳು ಬಂದಾವ. ಇರುವಂತ ಆತ್ಮ ಸ್ವರೂಪ ಒಂದೇ, ಈ ರೀತಿಯಾಗಿ ತಿಳ್ಕೊಳ್ಳುವಂಥದ್ದು. ಈ ಶಂಭುಲಿಂಗ ತಾನೇ ಅನ್ನುವಂಥದ್ದು ಈ ವಿಚಾರವನ್ನ ಸದ್ಗುರು ನನಗ ನೀವು ಹೇಳಿದ್ರಿ. ನಾನು ಏನ್ ಮಾಡಿದ್ದೆ, ಎಲ್ಲ ಭೇದ ಭೇದ ಭೇದ, ಅದು ಬೇರೆ ಇದು ಬೇರೆ ಅನ್ಕೊಂಡು ಕುಂತು ಗದ್ದಲಕ್ಕೆ ಬಿದ್ದು ಬಿಟ್ಟಿದ್ದೆ ಗುರುವೇ. ಇವಾಗ ನನಗೆ ಅರ್ಥ ಆಗಂಗೆ ಹೇಳಿದ್ರಿಲ್ಲ, ನಾನು ಏನ್ ಹೇಳಿ ನಿಮ್ಗೆ? ಶರಣು ಅನ್ನದೇ ಬೇರೆ ಏನು ಹೇಳಕ್ ಸಾಧ್ಯ ಇಲ್ಲಪ್ಪ. ನೀವು ನನಗೆ ಈ ವಿಧವಾದ ಮುಕ್ತಿಯು ನನಗೆ ತಿಳಿಯುವಂಗ ದಯಾದೃಷ್ಟಿಯಿಂದ ನನಗೆ ಉಪದೇಶ ಮಾಡಿದಂತ ಶ್ರೀ ಗುರುವೇ ನಿನಗ ನಾನು ಶರಣು 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 ಅಂತೀನಪ್ಪ. ಪುನಃ ನಮಸ್ಕಾರ ಮಾಡ್ತೀನಿ. ಅಷ್ಟು ಬಿಟ್ರೆ ಏನು ಮಾಡಕ್ಕಾಗಲ್ಲ ನಿನಗ ಅಂತ ಶಿಷ್ಯ ಶ್ರೀ ಗುರುಗಳನ್ನ ಸ್ತುತಿಸ್ತಾನ, ನಮಿಸ್ತಾನ. ಈ ರೀತಿ ಯಾಕಂದ್ರ ಗುರುವಿಗೆ ತನ್ನ ಸ್ವಾನುಭಾವದ್ದು ಇದು ವಿಚಾರ ಹೆಂಗಿರ್ಬೇಕಂತಂದ್ರೆ ಬರೇ ಪುಸ್ತಕದಾಗ ಓದಿ ಗಿಳಿಪಟ ಮಾಡ್ದಂಗ ಅಲ್ಲ ಇದು ಶಾಸ್ತ್ರ. ಓದಿಕೆ ಸುಮ್ಮನೆ ಹಿಂಗ ಓದ್ತೇನ್ರಿ ಮಾಡ್ತೇನ್ರಿ ಅಂತಂದ್ರ ಹಿಂಗ ಬರಂಗಿಲ್ಲ. ಇದು ಯಾಕಂತಂದ್ರ ಅನುಭಾವದ ಜ್ಞಾನ ಬರ್ಬೇಕಿದು, ಅನುಭಾವದ ವಿಚಾರ ಬರ್ಬೇಕಿದು. ಇದು ಕಂಠಪಾಠ ಮಾಡಿ ಹೇಳ್ತೀನ್ರಿ ಅಂತಂದ್ರ ಇದಕ್ಕಲ್ಲ. ಅದು ಬ್ರಹ್ಮವಿದ್ಯೆ ಬಹಳ ಅದಾವ. ಕಂಠಪಾಠ ಮಾಡಿ ನಾವು ಪ್ರಶಸ್ತಿ ತಗೊಂಡು ನಾವು ವಿಶ್ವವಿದ್ಯಾಲಯದಿಂದ ಸರ್ಟಿಫಿಕೇಟ್ ತಗೊಳ್ಳೋದು ಅವು ಬೇರೆ ಅದಾವ. ಇದು ಯಾರಿಂದನೂ ಸರ್ಟಿಫಿಕೇಟ್ ತಗೊಳ್ಳೋದಿಲ್ಲ, ನಮ್ಮೊಳಗೆ ನಾವೇ ಸರ್ಟಿಫಿಕೇಟ್ ತಗೊಳ್ಳೋದಿದು. ಇದು ಯಾರು ಕೊಡ್ಬೇಕಪ್ಪ ನಮ್ಗೆ ಸರ್ಟಿಫಿಕೇಟ್ ತಗೊಳ್ಬೇಕು, ಯಾರೋ ಪ್ರಚಾರಕ್ಕೆ ಮಾಡ್ಬೇಕು, ನಾವು ಹೌದು ಇದು ಅಲ್ಲ, ಇದಕ್ಕೆ ಬರಂಗಿಲ್ಲ ಅದು. ಇದು ಯಾಕಂದ್ರೆ ನಮ್ಮೊಳಗೆ ನಾವೇ ಸರ್ಟಿಫಿಕೇಟ್ ತಗೊಳ್ಳೋದು, ನಮ್ಮೊಳಗೆ ನಾವೇ ಗೆಲ್ಲೋದು, ನಮ್ಮೊಳಗೆ ನಾವೇ ಇರುವಂತ ವಿಚಾರ ಇದು. ಹಂಗಾಗಿ ತನಗಾದಂಥ ಒಂದು ಖುಷಿಯನ್ನ ಗುರುಗಳು ಹೇಳ್ತಾ ಇದ್ದೇನೆ. ಅಬ್ಬಾಬಾಬಾ ಎಂತ ಗದ್ದಲಕ್ಕೆ ಯಾವ ಜನ್ಮದಾಗೆ ತಿಳಿಸಿರ್ಲಿಲ್ಲ ನೋಡಪ್ಪ ನನಗ. ಆ ಗುರುವಿನ ಮುಂದೆ ಹೇಳ್ತಾನೆ ನೋಡ್ರಿ, ಅರೆ ಇದು ಯಾವ ಜನ್ಮದಾಗ ಯಾರು ನನಗೆ ತಿಳಿಸೇ ಇರ್ಲಿಲ್ಲ, ಇವಾಗ ನನಗೆ ತಿಳಿಸಿದ್ರಿ ಎಷ್ಟು ಒದ್ದಾಡಿದ್ದೆ ಗುರುಗಳೇ. ನನಗೆ ಬಹಳ ಆನಂದ ಐತಿ. ಎಲ್ಲಿ ನೋಡಿದ್ರು
ಅಲ್ಲಿ ನನ್ನ ಸ್ವರೂಪನೇ ಕಾಣ್ತದ. ನನ್ಗೆ ಯಾರು ಬೇರೆ ಅನ್ಸವಲ್ರಿ, ಇವತ್ತು ಶತ್ರುಗಳು ಬೇರೆ ಅನ್ಸವಲ್ರಿ, ಇವತ್ತು ಯಾವ್ದು ಬೇರೆ ಅನ್ಸವಲ್ರಿ, ನನ್ನ ಸ್ವರೂಪನೇ ಐತಂತ ಅನ್ಸಕತ್ತದಲ್ಲ ಈಗ ನನಗ. ಇದಂತ ವಿಚಾರ ನನಗೆ ಹೇಗ್ ಕೊಟ್ರಿಲ್ಲಪ್ಪ, ಇಂಥ ಸಂಪತ್ತನ್ನ ನನಗ್ ಮಾಡಿಕೊಟ್ರಿ, ನಾನ್ ದೊಡ್ಡ ಒಂದು ಶ್ರೀಮಂತನಾದೆ. ಯಾಕಂದ್ರ ಬಹಳ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾನ ಶಿಷ್ಯ. ಅವಾಗ ತನ್ನ ಸ್ವಾನುಭವವನ್ನು ಗುರುವಿಗೆ ಹೇಳಿ ಆತನನ್ನ ವಿಚಾರಗಳನ್ನೆಲ್ಲ ತಿಳಿಸಿ ಖುಷಿ ಪಡ್ತಾ ಇದ್ದಾನ ಶಿಷ್ಯ ಈ ಪದ್ಯದಲ್ಲಿ. ಮತ್ತೆ ಹೀಗೆ ಹೇಳ್ತಾರೆ, ಈ ಒಂದಿನ ಪದ್ಯದಲ್ಲಿ ಗುರುನಾಥ ಹೇಳಿದಂತ ವಿಚಾರಗಳನ್ನ ಕೇಳಿ ಆತನ ಕೃಪೆಯಿಂದ, ಆತನ ಬೋಧನೆಯಿಂದ ನನಗ ನೀನೇ ಶಿವನಿದ್ದೀಯ ಅನ್ನುವಂಥ ಸಂಪತ್ತು ನನಗೆ ದೊರೆಯಿತು. ನೀನೇ ಪರಮಾತ್ಮ ಪರಬ್ರಹ್ಮ, ನಿನ್ ಬಿಟ್ರೆ ಅನ್ಯ ಜಗತ್ತಿನೊಳಗೆ ಏನು ಇಲ್ಲವೇ ಇಲ್ಲ. ಇವೆಲ್ಲ ಬಂದಿದಾವೆ ವೇದ ಉಪನಿಷತ್ತುಗಳು, ಇವೆಲ್ಲ ಕರ್ಮ ಉಪಾಸನೆ ಯಾತಕ್ಕಪ್ಪ ಅಂತಂದ್ರ ಮನುಜ ಕುಲ ಜನನದ ಲಾಭ. ಹೌದು, ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೆ ಹಿನ್ನೆಲೆ ಇವಿರುವಂತ ಹೊಸು. ಅದಕ್ಕೆ ಹೇಳ್ತಾರ, ತೋರದಯ್ಯೋ ಸುಖ ತೋರದಯ್ಯೋ, ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದ ಏನ್ ಮಾಡಿದ್ರ ಐತಿ, ಏನೈತ್ರಪ್ಪ ಜಗತ್ತಿನೊಳಗ. ಬ್ರಹ್ಮಜ್ಞಾನ ಒಂದಿಲ್ದೆ ಇದ್ರ ಜಗತ್ತಿನೊಳಗೆ ಎಲ್ಲನೂ ವ್ಯರ್ಥ, ಎಷ್ಟು ವಿದ್ಯೆಗಳು ಪಡ್ಕೊಂಡ್ರು ವ್ಯರ್ಥ ಅಂತ ಹೇಳ್ತಾರ ಮಹಾತ್ಮರು. ಅದಕ್ಕ ತೋರದಯ್ಯೋ ಸುಖ ತೋರದಯ್ಯೋ ಹಂಗ ಹೇಳಿದರು. ಈಗ ಗುರುವಿನ ಬೋಧದಿಂದಲೇ ನನಗೆ ಇಂಥ ಸಂಪತ್ತು ದೊರಕಿತು ಅಂತ ಕೇಳಿದ. ಇದನ್ನ ಕೇಳಿದಂತ ಗುರುಗಳು ನೋಡ್ರಿ, ಈಚೆಗೆ ಯಾರು ಬಿಡದೆ ಕೇಳ್ಬೇಕು. ಯಾರೋ ಈಗ ಕೇಳಂತಾರ, ಯಾರೋ ಮಾಡಂತಾರ, ಅವ್ರು ಕೇಳಕತ್ತಾರ ಇವ್ರು ಕೇಳಕತ್ತಾರ ಅಂತ ಮಾಡುವಂತದ್ದಲ್ಲ. ಹೋಗ್ಲಿ, ಅವ್ರು ಕೇಳಕತ್ತಾರ ನಾವು ಕೇಳ್ತೀವಂದ್ರೂ ಕೂಡ ಧನ್ಯನೇ. ಯಾಕಂದ್ರೆ ಈ ಸಂಘ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದ. ದುಷ್ಟರ ಸಂಘ ಶಿಷ್ಟ ಸಂಘ, ಅದಕ್ಕೆ ಹೇಳ್ತಾರ ಹೇಳ್ತಾರ ಶಿಷ್ಟರ ಸಂಘವ ಮಾಡದಿದ್ದರೆ ಎನಗೆ ಆಣೆ ರಂಗ, ದುಷ್ಟರ ಸಂಘವ ಬಿಡಿಸದಿದ್ದರೆ ನಿನಗೆ ಆಣೆ ಎನಗೆ. ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ ಮಹಾತ್ಮರು. ಹಂಗಾಗಿ ಸಂಘಗಳು ಬಹಳ ಮುಖ್ಯ ಇರ್ತಾವ. ಅವ್ರೇನು ಮಾಡಕತ್ತಾರ, ನಮ್ಗೆ ಏನ್ ತಲೆಯಾಗ ಇರ್ಲಿಲ್ಲಪ್ಪ, ಏನು ಇರ್ಲಿಲ್ಲ ಅಂದ್ರೆ ಪುಣ್ಯದ ಫಲದಿಂದಾನೇ ಎಲ್ಲಾನು ಸಿಗುವಂಥದ್ದು. ಒಂದು ಸತ್ಸಂಗ ಸಿಗುವಂತದ್ದಾಗಿರ್ಬೋದು, ಒಂದು ಬಂಧು ಬಳಗ ಒಳ್ಳೆಯವರು ಸಿಗುವಂತದ್ದಾಗಿರ್ಬೋದು, ಏನೇ ಇದ್ರೂ ಕೂಡ ನಮಗ ಪುಣ್ಯದ ಫಲದಿಂದಾನೇ ನಮ್ಗೆಲ್ಲವನ್ನ ಸಿಗುವಂಥದ್ದು. ಅವ್ರು ಮಾಡ್ತಾ ಇದ್ದಾರೆ, ನಾವು ಸ್ವಲ್ಪ ಕೇಳೋಣ ಅಂತ ಬಂದ್ರು ಕೂಡ ಅವರು ಕೂಡ ಧನ್ಯನೇ ಆಗ್ತಾರೆ. ಯಾಕಂದ್ರ ಇದು ಸುಮ್ನೆ ಕಿವಿಗ್ ಬಿದ್ದಂತ ಶಬ್ದಗಳು ಹಂಗ ಹೋಗಂಗಿಲ್ಲ, ಕೆಲಸ ಮಾಡೇ ಮಾಡ್ತಾವ. ಈ ಜನ್ಮಕ್ ಮಾಡದೆ ಇದು ಸುಮ್ನೆ ಕಿವಿಯಾಗ ಬಿದ್ದಿರ್ತಾವಲ್ಲ, ಇದು ಕೆಲಸ ಕೊಡಂಗಿಲ್ಲ ಅಂತ ಅಲ್ಲ. ಇದಂತೂ ಖಂಡಿತ ಬ್ಯಾಂಕ್ ಬ್ಯಾಲೆನ್ಸ್ ಆಗಿ ಉಳಿತಾವ ಇವು. ಸುಮ್ನೆ ಮಾಡಕತ್ತೀವಪ್ಪ, ಸುಮ್ನೆ ಕುಂತೀವಂತ ಅಲ್ಲ. ಬೆಂಕಿ ಕೈ ಸುಡ್ತದಂತ ಕೈ ಇಟ್ರು ಸುಡ್ತದ, ಸುಡಂಗಿಲ್ಲ ಅಂತ ಕೈ ಇಟ್ರು ಸುಡ್ತದ ಅನ್ನುವಂಥದ್ದು ಹೆಂಗೋ ನಮ್ಗೆ ತಿಳಿತದ ಅಂತ ಕೇಳಿದ್ರು ಕೂಡ ಕೆಲಸ ಮಾಡ್ತದ, ತಿಳಿಯಂಗಿಲ್ಲ ಅಂತ ಕುಂತು ಕೇಳಿದ್ರು ಕೂಡ ಕೆಲಸ ಮಾಡ್ತದೆ. ಅದಕ್ಕ ಅದ್ಭುತವಾದಂತ ವಿಚಾರಗಳಿವು. ಅದಕ್ಕೆ ಇದನ್ನ ಕೇಳಿದಂತ, ಇದನ್ನ ಯಾರು ಕೇಳ್ತಾರ ಅವರು ಅದು ಕ್ರಮವಾಗಿ ನಾವು ಕೇಳಲೇಬೇಕನ್ನುವಂತ ಭಾವ ಇಟ್ಟುಕೊಂಡು ಶ್ರದ್ಧೆಯಿಂದ ನಂಬಿಕೆ ಅನ್ನೋದು ಬಹಳ ಮುಖ್ಯ. ಮತ್ತೆ ವಿಚಾರ ಹೇಳಬೇಕಾದಾಗ ಗುರುವಿನ ಮೇಲೆ ಇಟ್ಟಂತ ನಂಬಿಕೆ ಬಹಳ ಮುಖ್ಯವಾಗಿರ್ತದ. ಈ ನಂಬಿಕೆಯಿಂದ ಕೇಳುವಂತ ಶಿಷ್ಯ ನಿಜ ಶಿಷ್ಯ ಅಂತ ಹೇಳ್ತಾರ. ಆ ಗುರುಗಳು ನಿಜ ಶಿಷ್ಯನನ್ನ ಕುರಿತು ಈ ಒಂದು ಮುಂದಿನ ಪದ್ಯದಲ್ಲಿ ಹೇಳ್ತಾರ. ಸ್ವಲ್ಪ ಕಿವಿ ಮಾತುಗಳು ಹೇಳ್ತಾರ. ಯಾಕಂದ್ರ ಈಗೆಲ್ಲ ಆಯ್ತು, ನೀನು ಇಷ್ಟೆಲ್ಲ ಮಾಡಿದಿ, ಆಮೇಲೆ ಬೇರೆ ಬೇರೆ ಕೆಲವು ವಿಚಾರಗಳನ್ನ ಹೇಳ್ತಾರೆ. ಯಾಕಂದ್ರೆ ಒಂದು ಮಗಳ ಗಂಡನ ಮನೆಗೆ ಹೋಗ್ಬೇಕಾದಾಗ ನೋಡುವ ಹಿಂಗ್ ಮಾಡು ಹಂಗ್ ಮಾಡು, ಮತ್ತ ಚಂದ ನೋಡಿ ಹಿಂಗ ಮಾಡಕ್ ಹೋಗ್ಬೇಡ, ಅಲ್ಲಿ ಇಲ್ಲಿ ಹೋಗಕ್ ಹೋಗ್ಬೇಡ, ಬಾಜು ಮನೆಯವ್ರಿಗೆ ಹೋಗ್ ಕುಂತ ಅದು ಇದು ಹೇಳಕ್ ಹೋಗ್ಬೇಡ ಅಂತ ಕೆಲವೊಂದು ಹೇಳ್ತಾರಲ್ಲ. ನ್ಯಾಯ ಹೇಳಕ್ ಹೋಗ್ಬೇಡ ಇವ್ರಿಗೆ ಅಂತ ಕೆಲವು ನಿಮ್ ಮನ್ಯಾಗ ಹಿಂಗ ಇರು ಹಂಗ ಇರು ಅಂತ ಹೆಂಗ್ ಹೇಳ್ತಾರ. ಕೆಲವೊಂದು ಕೊನೆ ಮಾತುಗಳನ್ನ ಅವ್ರೇ ಹೇಳ್ತಾರ. ಕೊನೆ ಮಾತುಗಳಂದ್ರೆ ಕೆಲವು ವಿಚಾರಗಳನ್ನ ತಿಳಿಸ್ತಾರೆ. ಅದಕ್ಕ ಬೇರೆ ಯಾವುದನ್ನ ಮಾಡದೆ ಇಂತ ಸ್ವರೂಪ ಆನಂದವನ್ನೇ ನೀನು ದೃಢ ಮಾಡ್ಕೋ ಅನ್ನುವಂಥದ್ದು, ಇದರಲ್ಲಿ ನಿಜನಿಷ್ಠರಾಗ್ರಿ ಅಂತ ಒಂದು ಆಶೀರ್ವಚನವನ್ನ ಮಾಡುವಂತ ಈ ಪದ್ಯ ಹೇಳ್ತಾರ ಅವ್ರು. ಈ ಪದ್ಯದಲ್ಲಿ ಏನ್ ಹೇಳ್ತಾರ ಒಂದ್ ಸ್ವಲ್ಪ ನೋಡೋಣ. ಈಗ ಗುರುವಿನ ಆಶೀರ್ವಾದ ಎಲ್ಲ ಕೇಳಿದ, ಖುಷಿ ಆದ. ಅದಕ್ಕೆ ಎನ್ನಯ ಗುರು ತಂದೆ ತನ್ನಂತೆ ಮಾಡಿದನು, ಇನ್ಯಾರ ಗೊಡುವೆ ನನಗೆ. ಸದ್ಗುರು ಹಿಂಗ ಸಿಕ್ಕ ಬಿಟ್ರ ಅವರ ಒಂದು ಜನ್ಮ ಸಾರ್ಥಕ ಆಯ್ತು.
ಯಾಕಂದ್ರ ಇದು ಸತ್ಯಾನುಭವ, ಇದು ಮಿಥ್ಯ. ಮತ್ತ ಈ ವಿಷಯ ಪಬ್ಲಿಕ್ದಾಗ ಹೇಳಂಗ ಐತೇನ್ರಿ ಅಂದ್ರೆ ಪಬ್ಲಿಕ್ದಾಗ ಹೇಳಂಗಿಲ್ಲ. ಅದಕ್ಕೆ ಗುರುಗಳು ಹೆಚ್ಚಾಗಿ ಬಹಳಷ್ಟು ಜನ ಕೂಡಿದಂಥದ್ರಲ್ಲಿ ವಾಚಾರ್ಥ ಲೆಕ್ಕದಾಗ ಹೇಳ್ಬಿಡ್ತಾರ. ಲಕ್ಷಾರ್ಥದ ವಿಚಾರಗಳನ್ನ ಹೇಳಂಗಿಲ್ಲ. ಯಾಕಂದ್ರೆ ಎಲ್ಲರಿಗೂ ಇದು ಹತ್ತಂಗಿಲ್ಲ. ಗುರುಗಳಲ್ರಿ ಅವ್ರು ಹೇಳಿಲ್ಲಲ್ರಿ, ಅವ್ರು ಇದನ್ನ ಯಾಕೆ ಹೇಳಿಲ್ರಿ, ಅದನ್ನ ಕೇಳಂಗಿಲ್ಲ. ಯಾಕಂದ್ರೆ ಇದು ಹೊರಗ ಎಲ್ಲರಿಗೂ ಹತ್ತಾವೆ ನೀ ವಿಚಾರಗಳು. ಇದು ಜ್ಞಾನದ ವಿಚಾರಗಳು ಅದಾವ. ಇದು ಎಲ್ಲ ಕಡೆ ಹತ್ತಂಗಿಲ್ಲ. ಯಾರು ಶಿಷ್ಯ ಹಸಿವಾದವರೇ ಖಾನಾವಳಿಗೆ ಊಟಕ್ಕೆ ಹೋಗ್ತಾರಿಲ್ಲ, ಅವರೇ ಅಧಿಕಾರಿಗಳು ಆಗ್ತಾರಲ್ಲ. ಅದ್ರಂಗ ಈ ದುಃಖ ಅನ್ನುವಂಥದ್ದು ಗೊತ್ತಾಗಬೇಕು, ಬಡಬಡಿಸ್ಬೇಕು, ಇದನ್ನ ತಿಳ್ಕೊಬೇಕು, ತಿಳಿಬೇಕಂತ ಹಂಬಲ ಜಾಸ್ತಿ ಇರ್ಬೇಕು. ಕುಂತ್ರೆ ನಿಂತ್ರೆ ಇದೇ ಚಿಂತೆ ಒಪ್ಕೊಂಡಿರ್ಬೇಕು ಅವರಿಗೆ. ಅಂದಾಗ ಮಾತ್ರ ಸದ್ಗುರುವಿನ ವಚನಗಳು ಅವ್ರಿಗೆ ನಡ್ತಾವ. ಅವಾಗ ಅಂತ ಅಧಿಕಾರಿಯನ್ನ ನೋಡಿ ಗುರು ಹೇಳ್ಬೇಕನ್ನೋದಿರ್ತದ. ಇಲ್ಲಿ ಈಗೆಲ್ಲ ಮಾಮೂಲಿ ಎಲ್ಲಾ ಜನ ಇರ್ತಾರ, ಪಬ್ಲಿಕ್ದಾಗ ಎಲ್ಲ ಕಡೆ ಬಹಳಷ್ಟು ಜನ ಇರ್ತಾರ, ಅನಾಧಿಕಾರಿಗಳು ಇರ್ತಾರ. ಅದರಲ್ಲಿ ಇಂಥ ಮಾತುಗಳು ಉಸಿರಂಗಿಲ್ಲ ಅಂತ ಹೇಳಿದಾರ. ಯಾಕೆ ಅಂತಂದ್ರೆ ಅಧಿಕಾರಿಗಳು ಇರಂಗಿಲ್ಲ ಅಲ್ಲಿ, ಹೇಳಕ್ಕೂ ಆ ರೀತಿ ಹೇಳಕೂಡದಂತೂ ಇರ್ತದ. ಆವಾಗ ಮಾಮೂಲಿ ವಾಚಾರ್ಥ ಲೆಕ್ಕದಾಗ ಹೇಳಿಬಿಡ್ತಾರ. ಆದ್ರೆ ವಾಚಾರ್ಥ ಲೆಕ್ಕ ಇದ್ರು ಕೂಡ ಮೂಲ ಈ ವಿಷಯ ಇದ್ದೇ ಇರ್ತದಲ್ಲಿ. ಯಾವಾಗ ಗೊತ್ತಿದ್ದವರು ವಾಚಾರ್ಥ ಲೆಕ್ಕವನ್ನ ಬಿಟ್ರೆ ಲಕ್ಷಾರ್ಥದಾಗ ಅದನ್ನ ನೋಡಿದ್ರೆ ಅದ್ಭುತ ಇರ್ತದಲ್ಲಿ. ಎರಡು ತರ ಹೇಳಿರ್ತಾರಲ್ಲಿ. ಇಲ್ರಿ ಇವ್ರು ಈ ವಿಚಾರಗಳು ಹೇಳಿಲ್ಲರಿ, ನಾವ್ ಈ ವಿಚಾರದಾಗ ತಗೊಳ್ತೀನಿ ಅಂತಲ್ಲ. ಆ ವಿಚಾರ ಯಾತಕ್ಕೆ ಹೇಳಿದಾರ ಅಂತಂದ್ರೆ ಎಲ್ರಿಗೂ ಅರ್ಥ ಆಗಂಗಿಲ್ಲ ಅಂತ ಹೇಳಿ ವಾಚಾರ್ಥ ಲೆಕ್ಕದಾಗ ಮಾತ್ರ ಹೇಳಿರ್ತಾರ. ಅದು ಒಳಗಡೆ ಲಕ್ಷಾರ್ಥದ ವಿಚಾರಗಳು ಇರ್ತಾವ. ಆದ್ರೆ ಅದನ್ನ ಸ್ವಲ್ಪ ನಾವು ವಿಚಾರ ಮಾಡಿ ಲಕ್ಷಾರ್ಥಕ್ಕೆ ತಗೊಳ್ಬೇಕು. ಅಂದಾಗ ಮಾತ್ರ ಅದ್ಭುತವಿರ್ತದಲ್ಲಿ. ಈ ರೀತಿಯಾಗಿ ಇಲ್ಲಿ ಕೂಡ ಏನ್ ಹೇಳ್ತಾರ, ಈ ಗುರುವಿನ ಒಂದು ಆಶೀರ್ವಾದ ಕೇಳ್ತಾನ. ಆಹಾ, ಏನೇ ಆಗ್ಲಿ ಸದ್ಗುರುನಾಥ ತನ್ನಂಗೆ ಮಾಡ್ಕೊಂಡ್ಬಿಡ್ತಾನೆ. ಕೊನೆಗೆ ಎಣ್ಣೆಯ ಗುರುತಾನೆ. ಇಂಥ ಸದ್ಗುರು ಸಿಕ್ಕಾಗ ತನ್ನಂಗೆ ಮಾಡ್ಕೊಳ್ತಾನೆ. ಎಣ್ಣೆಯ ಗುರು ತಂದೆ ತನ್ನಂತೆ ಮಾಡಿದನು, ಇನ್ಯಾರ ಗೊಡುವೆ ಏನಾಗಿ, ಇನ್ಯಾರದ್ರಿ ಹೇಳ್ರಿ ಜಗತ್ತಿನೊಳಗೆ, ಇನ್ಯಾರು ಬೇಕು ಹೇಳ್ರಿ. ಸದ್ಗುರುನಾಥ ಹೇಳಿದ ನಂತರ ಅದಕ್ಕೆ 51ನೇ ಪದದಲ್ಲಿ ಹೇಳ್ತಾರ, ಬೇರೊಂದು ಯೋಗದೊಳು ಬಳಲದೆ ಆನಂದವನ್ನೇ ಸೂರೆಗುಡುವ ಆತ್ಮ ನಿಜನಿಷ್ಠರಾಗಿರಿರೋ ಅಂತ ಹೇಳ್ತಾರ. ಎಷ್ಟು ಅದ್ಭುತವಾಗಿ ಹೇಳ್ತಾರ. ಏನ್ ಹೇಳ್ತಾರ, ಬೇರೊಂದು ಯೋಗದೊಳು. ಬಹಳಷ್ಟು ಯೋಗಗಳು ಅದಾವಲ್ಲ, ಇವೆಲ್ಲ ಯಾತಿಕ್ ಮೊದಲೇ ಹೇಳಿದೀವಿ. ಯಾಕಂತಂದ್ರ ಒಂದು ಮನಿ ಪೂರ್ತಿ ಸಂಪೂರ್ಣ ಆಗ್ಬೇಕಾಗಿತ್ತಂದ್ರ ಮ್ಯಾಲ ಒಂದು ಛತ್ ಬಿದ್ದಾಗ ಮನಿ ಅಂತ ಅನ್ಸ್ಕೊಳ್ತದ. ಅದು ಅಲ್ಲ, ಮ್ಯಾಲ ಛತ್ ಬಿಡ್ಬೇಕು, ಅದಕ್ಕೆಲ್ಲ ಫಿನಿಶಿಂಗ್ ಆಗ್ಬೇಕು, ಎಲ್ಲ ಆದಾಗ ಅದು ಛತ್ ಬಿದ್ದ ಅದ್ ಮನಿ ಅಂತ ಅನ್ಸ್ಕೊಳ್ತದ. ಅದಕ್ಕೆ ಪೂರಕವಾಗಿರುವಂತ ಕೆಳಗ್ ಬಹಳಷ್ಟು ಕಲ್ಲು ಮಣ್ಣು ಬಹಳಷ್ಟು ಬೇಕಾಗಿರ್ತದ. ಕಬ್ಬಣ ಬೇಕಾಗಿರ್ತದ, ಸಿಮೆಂಟ್ ಬೇಕಾಗಿರ್ತದ, ಎಲ್ಲ ಬೇಕಾಗಿರ್ತದ. ಒಂದು ಮನಿ ಅಂತ ಅನ್ಸ್ಕೊಳ್ಬೇಕಾದಾಗ ಇವೆಲ್ಲ ಬೇಕಾಗಿರ್ತದ. ಅದೇ ರೀತಿ ಜ್ಞಾನ ಅನ್ನುವಂಥ ಮನೆ, ನನ್ನ ಮನೆಗೆ ನಾನು ಬರ್ಬೇಕಾದ್ರ ಇವೆಲ್ಲ ಬೇಕಾಗ್ತಾವ. ಹಿಂದಿನವೆಲ್ಲ ಸಾಮಗ್ರಿಗಳು ಬೇಕೇ ಆಗ್ತಾವ ಇವು. ಅದಕ್ಕೆ ಹೇಳಿದಾರ ಅವ್ರ ಕರ್ಮ ಉಪಾಸನೆಗಳು ಯಾಕೆ ಹೇಳಿದಾರ ಅಂತಂದ್ರೆ ಅಷ್ಟು ಈಜಿಯಾಗಿ ಮ್ಯಾಲ ಒಮ್ಮೆಲೆ ಬಂದು ಕೂತ್ಕೊಳಕ್ ಆಗಲ್ಲ ಅಲ್ಲಿಗೆ. ಇವೆಲ್ಲವನ್ನ ಮಾಡ್ಕೊಂಡ ನಂತರ ಇದು ಒಂದು ಜನ್ಮದಾಗ ಮಾಡ್ಕೊಂಡ್ ಬರ್ತೀವಿ ಅಂದ್ರಲ್ಲ. ಇವಾಗ ಏನ್ ನಮ್ಗೆ ಶಬ್ದ, ಈ ವಿಚಾರಗಳನ್ನ ನಾವು ಈ ಸತ್ಸಂಗವನ್ನು ಮಾಡ್ತಾ ಇದ್ದೀವಿ, ವಿಚಾರಗಳನ್ನ ನಾವು ಕೇಳ್ತಾ ಇದ್ದೀವಿ ಅಂದಾಗ ಹಿಂದೆ ಮಾಡಿದಂತ ಒಂದು ಕರ್ಮದ ಅನುಸಾರ ಎಲ್ಲಾ ಒಂದು ಪುಣ್ಯಗಳ ಒಂದು ಏನು ಎಲ್ಲವನ್ನ ಸೇರಿ ಬಂದಂಥದ್ದು ಇದು. ಜನ್ಮ ಜನ್ಮಾಂತರಲ್ಲಿ ಬಂದಂಥದ್ದು ಇದು ಪುಣ್ಯದ ಫಲ. ಹಂಗಾಗಿ ಇಲ್ಲಿ ಕೂಡ ಏನ್ ಹೇಳ್ತಾರ, ಇವಾಗ ಏನ್ ಹೇಳ್ತಾರ, ಜ್ಞಾನ ಯೋಗ ಅದು ಹೇಳಿದಾರಲ್ಲ. ಇಲ್ಲಿ ಏನ್ ಹೇಳ್ತಾರ, ಶ್ರೀ ಗುರುಗಳು ಶಿಷ್ಯನ ಸ್ವಾನುಭವದ ವಿಚಾರಗಳನ್ನ ಕೇಳಿದ, ನಿಜ ವಸ್ತುವನ್ನ ಕೇಳಿ ಖುಷಿಯಾಗಿ ಆಶೀರ್ವಾದ ಮಾಡ್ತಾ ಇದ್ದಾರ. ಏನ್ ಆಶೀರ್ವಾದ ಮಾಡ್ತಾ ಇದ್ದಾರ ಈ ಶಿಷ್ಯ? ನೋಡು ಎಂತ ಅದ್ಭುತವಾಗಿ ಹೇಳಿದಾರ. ಅದಕ್ಕೆ ಹೇಳಿದಾರ, ಒಂದು ದುಃಖದೋಳು ತಾನೊಂದದೆ ಪರಿಪೂರ್ಣ ಆನಂದ ರೂಪಿಂದ ಸಂತತ ಮಿರ್ಪ ಅಂದ ಕುಪಾಯವಿದೆಂದು ಒಲವಿಂದಿಂದೆನ ಗರುಪು ಸನ್ಮುನಿ ಮುಖ್ಯ ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂದ ಒಳಿದು ಅಂತ ಹೇಳಿದಾಳ ಮೈತ್ರೇದೇವಿ. ಅದನ್ನೇ ಕೇಳಿದ್ದು. ಅದಕ್ಕೆ ಬಹು ಸುಲಭ ಬ್ರಹ್ಮಜ್ಞಾನಿ, ಬಹಳ ಸುಲಭ. ಗುರು ಒಲಿದು ಕೇಳಿದಿರಲ್ಲ, ಬ್ರಹ್ಮನಿಗೂ ಅಸಾಧ್ಯ ಅಂತ ಹೇಳಿದಾರೆ. ಇದೇನಿಲ್ಲ ನೋಡ್ರಿ. ಬಹಳ ಸುಲಭ ಐತೆ. ಹೆಂಗೈತೆ ಅಂದ್ರೆ ಹೇಳ್ತಾರ ಅವರು, ಶಿಷ್ಯನೇ ಈ ನಿನ್ನ ಹಠ ಯೋಗಾದಿಗಳೇನ್ ಮಾಡ್ತೀಯಲ್ಲ, ಎಷ್ಟ್ ಕಷ್ಟ ಐತಿ ಅದು. ಬಹಳಷ್ಟು ಕಷ್ಟ ಐತಿಲ್ಲ ಅದ. ಅದಕ್ಕ ಅಂತ ಕಷ್ಟಗಳನ್ನ ಮಾಡ್ಬೇಡ. ಆ ಕಷ್ಟ ಮಾಡ್ಕೊಳ್ಳುವಂಥದ್ದಲ್ಲ ಇದು. ಏನ್ ಶರೀರ ದಂಡಿಸುವಂಥದ್ದು ಹೇಳ್ತಾರ ಹಠ ಯೋಗಾದಿಗಳು ಬಹಳಷ್ಟು ಹೇಳಿದಾರಲ್ಲ.
ಮಂತ್ರಯೋಗ, ಲಯಯೋಗ, ಹಠಯೋಗ ಇವೆಲ್ಲ ಹೇಳಿದಾರಲ್ಲ, ಇವುಗಳಲ್ಲಿ ಯಾಕಂದ್ರೆ ಈ ಯೋಗಗಳು ಹೆಂಗ್ ಇರ್ತಾವಂದ್ರೆ ಶರೀರ ನಾನು ಅಂದಾಗ ಇವೆಲ್ಲ ಯೋಗಗಳು ನಡೀತಾವ. ಈ ಜ್ಞಾನ ಯೋಗದಲ್ಲಿ ಹಂಗಿಲ್ಲ. ಯಾಕಂತಂದ್ರ ಇಲ್ಲಿ ಕೂಡ ಏನ್ ಹೇಳ್ತಾರ ಅಂತಂದ್ರೆ, ಹಠ ಯೋಗಾದಿಗಳು ಅಂತಂದಾಗ ಎಲ್ಲೋ ಒಂದು ಏಕಾಂತ ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ನಾವೀಗ ಹಠ ಯೋಗಗಳನ್ನ ಮಾಡುವಂತವ್ರನ್ನ ಬಹಳ ಮಂದಿಗೆ ನೋಡ್ತೀವಿ. ಕೈ ಮೇಲ್ಗಡೆ ಎತ್ಕೊಂಡು ಹಿಂಗೆ ನಿಂತ್ರ ಕೈಯೆಲ್ಲ ಒಣಗಿ ಬಿಟ್ಟಿದಾವ, ಹೌದಿಲ್ಲ? ಏನಾದ್ರೂ ಒಂದು ಬಯಸ್ತೈತಂದ್ರೆ ಆ ನರಗಳು ಇರ್ತಾವಂತ ಅವನ್ ಕಟ್ ಮಾಡ್ಕೊಂಡ್ ಬಿಡ್ತಾರಂತ. ಅಂತಂಥವೆಲ್ಲ ಯೋಗಗಳು, ಅಷ್ಟು ಕಷ್ಟದಿಂದ ಬರುವಂತ ಯೋಗಗಳು ಅದಾವ. ಅವು ಯಾವ ಕಷ್ಟಗಳಿಂದ ನೀನು ಅವ ಹಠ ಯೋಗಾದಿಗಳಿಂದ ಕಷ್ಟ ಪಡದೆ ಆದ್ರ ಅದಕ್ಕೆ ಹೇಳ್ತಾರ ಅವರು ಕೆಲವು ಯಾವ್ದಂತಂದ್ರ ಕಪಟ ಬಳಿದು ಕೋಟಿ ಜಪವನ್ನೆಸಗಿ ಬಲು ತಪವನ್ನೇ ಮಾಡಿ ಕಪಟ ಬಳಿದು ಕೋಟಿ ಜಪವನ್ನೆಸಗಿ ಬಲು ತಪವನ್ನೇ ಮಾಡಿ ತತ್ವದ ಉಪದೇಶ ಒಡೆಯದ ತೋರದ ಸುಖ ತೋರದ. ಎಷ್ಟು ಮಾಡಿದ್ರು ಕೂಡ ತತ್ವವನ್ನ ನೀನು ತಿಳ್ಕೊಳ್ಳದೆ ಇದ್ರೆ ನಿನಗೆ ಯಾವಾಗ್ಲೂ ಆನಂದ ಅನ್ನುವಂಥದ್ದು ಇರಂಗಿಲ್ಲ. ಅದಕ್ಕೆ ತಮ್ಮ ನಿಜವಾದ ಆತ್ಮ ಸ್ವರೂಪದಲ್ಲಿಯೇ ನೀನ್ ಇರ್ಬೇಕಾಗ್ತದ. ಯಾಕಂದ್ರ ಯೋಗ ಹಠ ಯೋಗಾದಿಗಳಿಂದ ನೀ ಕಷ್ಟ ಪಡುವಂಥದ್ದು ಏನಿಲ್ಲ ನೋಡಪ್ಪ ಇಲ್ಲಿ. ಅದಕ್ಕ ನಿನ್ನ ನಿಜವಾದ ಆತ್ಮ ಸ್ವರೂಪದಲ್ಲಿ ಮತ್ತೆ ಜ್ಞಾನ, ಇದು ಜ್ಞಾನ ಯೋಗ. ಜ್ಞಾನ ಯೋಗ ಅಂತಂದ್ರೆ ನಮ್ಮಲ್ಲಿರುವಂತ ಅಜ್ಞಾನ ಸಂಪೂರ್ಣ ನಿವೃತ್ತಿ ಆಗಿರುವಂಥದ್ದು. ಈಗ ಇಷ್ಟು ದಿವಸ ಪರ್ಯಂತರ ಹೇಳಿದಂತ ವಿಚಾರದಲ್ಲಿ ಎಲ್ಲಕ್ಕೂ ಸಾಕ್ಷಿ ರೂಪ ಪ್ರತ್ಯೇಕಾತ್ಮ ಸ್ವರೂಪನೇ ನಾನು ಇದ್ದೀನಿ ಅನ್ನುವಂಥದ್ದು. ಇದು ಎಂಥ ಒಂದು ಅದ್ಭುತ ಅಂತಂದ್ರ, ಈಗ ನಾವ್ ಕಣ್ಣು ತೆಗೆದಾಗ ಹಿಂಗೆ ನೋಡ್ತಾ ಇದ್ದಾಗ ಕೂಡ ಬ್ರಹ್ಮನಿಷ್ಠತ್ವಕ್ಕೆ ಹೋಗಿರ್ತಾನ ಒಬ್ಬ ಸದ್ಗುರು. ಇದ್ಯಾವುದು ಕಾಣೋದೇ ಇಲ್ಲ ಅಂತ ಒಂದು ಸ್ಥಿತಿ ಅದು. ಅದಕ್ಕೆ ಇಂಥ ಜ್ಞಾನ ಯೋಗದಿಂದನೇ ಸ್ಥಿತಿ ಉಳ್ಳವನಾಗಿರು ಅಂತ ಹೇಳ್ತಾರ, ಆಶೀರ್ವಾದ ಮಾಡ್ತಾರ. ಬೇರೆ ಮತ್ತೆ ಅದು ಇದು ಮಾಡುವಂಥದ್ದು ಹೇಳಿದಾರೆ, ಮೊದಲಿಂದ ಹೇಳ್ಕೊಂತ ಬಂದಿದಾರ. ಅವು ಎಲ್ಲ ನಿನ್ಗ ಆನಂದ ಕೊಡುವಂಥವಲ್ಲ, ಅಲ್ಲಿ ಕಷ್ಟ ಪಡುವಂಥದ್ದು ಏನೂ ಇಲ್ಲ. ಅದಕ್ಕೆ ಶ್ರವಣ ಮನನ ನಿಧಿದಾಸ ಇದೆಲ್ಲ ಮಾಡ್ಕೊಂಡು ಈ ಜ್ಞಾನ ಯೋಗದಿಂದ ನೀನು ಇಂಥ ಒಂದು ಸ್ಥಿತಿಯಲ್ಲಿ ನೀನ್ ಇರ್ಲಿಕ್ಕೆ ಸಾಧ್ಯ ಆಯ್ತು. ಇದನ್ನೇ ಮಾಡ್ಕೊಳ್ತಾ ಇರು. ಈಗಿರುವುದರಿಂದ ನೀನು ಯಾವಾಗ್ಲೂ ಹೆಂಗದ ಆನಂದವಾಗಿರ್ತಿ ಅಂತ ಹೇಳ್ತಾರ. ಯಾವಾಗ್ಲೂ ಆನಂದವಾಗಿರ್ತೀವಿ ನೋಡ್ರಿ, ಎಷ್ಟು ಅದ್ಭುತವಾಗಿ ಹೇಳ್ತಾರ ಅವರು. ಯಾಕಂದ್ರ ಏನಾದ್ರೂ ಇದು ಹೆಂಗೈತೆ ಅಂದ್ರ, ಶರೀರ ಹೋದ್ಮೇಲೆ ಸತ್ತ ಮೇಲೆ ಏನು ನಮಗ್ ದುಃಖ ತೋರಂಗ, ನಿದ್ರಿ ಒಳಗೆ ಶರೀರ ಅದು ಏನು ಇರಂಗಿಲ್ಲ, ಅಲ್ಲಿ ಅಜ್ಞಾನದ ನಿದ್ರೆ ಇರ್ತದ. ಒಂದು ಆಪರೇಷನ್ ಮಾಡ್ಬೇಕಾದಾಗ ಅನಸ್ತೇಸಿಯ ಕೊಟ್ಟು ನಮಗ್ ನೋವು ಕಂಡು ಬರ್ಲಾರ್ದಂಗ್ ಮಾಡಿ ಅದನ್ನ ಆಪರೇಷನ್ ಮಾಡಿ ಆ ದುಃಖದಿಂದ ಪಾರ್ ಮಾಡ್ತಾರ. ಅದ್ರಂಗ ಐತೇನಂದ್ರೆ ಇದು ಇಲ್ಲ. ಯಾಕಂದ್ರೆ ನಾವು ಎಚ್ಚರಿಕೆ ಸ್ಥಿತಿಯಲ್ಲೇ ಇರುವಂತದ್ದು ಎಲ್ಲವನ್ನ ನಮ್ಮಿಂದ ನಿವೃತ್ತಿ ಆಗುವಂಥದ್ದು ನೋಡ್ರಿ. ಎಲ್ಲ ನಮ್ಮಲ್ಲಿರುವಂತ ಪ್ರತಿ ಒಂದು ಗುಣಗಳಾಗಿರ್ಬೋದು, ಆ ಶರೀರ ಭಾವ ಆಗಿರ್ಬೋದು, ಎಲ್ಲವೂ ನಿವೃತ್ತಿ ಆಗಿರ್ತದ. ಆತ್ಮ ಸ್ವರೂಪದಲ್ಲೇ ಇರುವಂತ ಸ್ಥಿತಿ ಅಲ್ಲಿ ಏರ್ಪಾಡಾಗ್ತದ. ಅದಕ್ಕೆ ಬ್ರಹ್ಮನಿಷ್ಠತ್ವ ಅನ್ನುವಂಥ ಭಾವ ಹೇಳ್ತಾರೆ. ಈ ರೀತಿ ಇದು ಯಾವಾಗ್ಲೂ ಇರುವಂಥದ್ದು, ಬಿಟ್ಟು ಹೋಗುವಂಥದ್ದು ಏನಂತ ಒಂದು ಸಲ ಅದಕ್ಕೆ ಹೇಳ್ತಾರ, ಈ ಜ್ಞಾನವನ್ನ ಯಾಕ ತೊಳುವುದೇ ಮಾಡ್ಕೋದ ಅದು ಭವಾರಣ ಅಂತ ಹೇಳುವಂಥದ್ದು. ಯಾಕ ತಡ ಮಾಡ್ದೇನೆ ಇದನ್ನ ಮಾಡ್ಕೊಂಡು ನೀ ಮುಂದೆ ಆರಾಮಾಗಿ ನಿನ್ನ ಆಯುಷ್ಯ ಮುಗಿಯೋವರೆಗೂ, ಪ್ರಾರಬ್ಧ ಕರ್ಮ ಮುಗಿಯೋವರೆಗೂ ನೀನು ಆನಂದವಾಗಿ ಇರ್ಲಿಕ್ಕೆ ಬರ್ತದ. ಆದ್ರ ಸಂಸಾರ ಮುಗ್ಸಕ್ ಆಗಂಗಿಲ್ಲ, ಮುಗಿಸಿ ಇದನ್ನ ಮಾಡ್ತೀನಿ ಅನ್ನಕ್ ಆಗಂಗಿಲ್ಲ ಅನ್ನುವಂಥದ್ದು. ಇದಕ್ಕಾಗಿ ಹೇಳ್ತಾರೆ, ಒಂದು ಸಲ ನಿನ್ನ ಜ್ಞಾನ ಆಯ್ತು ಅಂದ್ರೆ ಯಾವ ಕಾಲಕ್ಕೂ ನಿನ್ನಿಂದ ಅದು ಹೋಗಕ್ ಸಾಧ್ಯನೇ ಇಲ್ಲ. ಮುಗದವಾಯ್ತು. ಒಂದು ಸಲ ಮುತ್ತಾಯ್ದು ಆದಂತ ಒಂದು ಮಳೆ ಹನಿ, ಸ್ವಾತಿ ಮಳಿ ಬಂದಾಗ ಕಪ್ಪೆ ಚಿಪ್ಪಿನಲ್ಲಿ ಬಿದ್ದಂತ ಒಂದು ಹನಿ ಮಳೆ, ಆ ನೀರು ಮುತ್ತು ಹೆಂಗ್ ಒಂದ್ಸಲ ಆಗ್ಬಿಡ್ತದೆ. ತಿರ್ಗಾ ನೀರಲ್ಲಿ ಹಾಕಿದ್ರೆ ಅದು ಮತ್ತೆ ನೀರ್ ಆಗ್ತದೇನ? ಅದ್ರಂಗ ಒಂದು ಸಲ ನಿನ್ನ ಜ್ಞಾನ ಆಯ್ತು ಅಂತಂದಾಗ ಯಾವತ್ತು ಅಜ್ಞಾನ ಅನ್ನುವಂತ ಕತ್ತಲೆ ನಿನ್ನ ಹತ್ರ ಸುಳಿಯಂಗಿಲ್ಲ. ಜ್ಞಾನ ಅನ್ನುವಂತ ಸೂರ್ಯ ನಿನ್ನಲ್ಲಿ ಹುಟ್ಟಿದ ತಕ್ಷಣನೇ ಅಜ್ಞಾನ ಅನ್ನುವಂತ ಕತ್ತಲೆ ಒಂದು ಚೂರು ನಿನ್ನ ಹತ್ರ ಸುಳಿಯಂಗಿಲ್ಲ. ಈ ರೀತಿಯಾಗಿ ನೀನು ಆನಂದವಾಗಿ ಇರ್ತೀಯಪ್ಪ ಅಂತ ಹೇಳಿದಂತ ವಿಚಾರವನ್ನು ಹೇಳ್ತಾರ. ಒಂದನೇ ನುಡಿಯಿಂದ ನಾಳೆ ನೋಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.